ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಅಂದದ ಪಯಣ. ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಅಂದದ ಪಯಣ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು. ಸಹೋದರರು ದೇವಂಗಿತ ದಂತಕಥೆಯ ಸುವಾರ್ತೆ ಗಾಯಕ ಸಹೋದರ ಸುನಿಲ್ ಸೊಂಟೆಕೆಣ್ಣನವರ ನೆನಪಿಗಾಗಿ ನಾವೆಲ್ಲರೂ ಇವತ್ತು ಸಾಯಂಕಾಲ ಸಮಯದಲ್ಲಿ ಸೇರಿ ಬಂದಿದ್ದೇವೆ. ಕ್ರಿಸ್ತನಿಗಾಗಿ ಹಾಡಿದಂಥ ಅದ್ಭುತವಾದಂತಹ ಧ್ವನಿ ಈಗ ಶಾಶ್ವತ ವೈಭವದಲ್ಲಿ ನೆಲೆಸಿರುವುದನ್ನು ನಾವು ಕಾಣ್ತೇವೆ. ಸಹೋದರ ಸುನಿಲ್ ಸೊಂಡಕ್ಕಿ ಅಣ್ಣನವರು ಕೇವಲ ಒಬ್ಬ ಗಾಯಕರಾಗಿರಲಿಲ್ಲ, ಆದರೆ ತಮ್ಮ ಜೀವನದಲ್ಲಿ ಸಂಗೀತದ ಮೂಲಕ ಸುವಾರ್ತೆಯನ್ನು ಸಾರಿದಂಥ ಒಬ್ಬ ಸಂದೇಶಕರಾಗಿ ಹೊರಹೊಮ್ಮುವುದನ್ನು ನಾವು ಕಂಡಿದ್ದೇವೆ. ನಂಬಿಕೆ, ಭರವಸೆ ಮತ್ತು ಪ್ರೀತಿಯ ಧ್ವನಿಯಾಗಿರುವಂಥ ಒಂದು ಅದ್ಭುತವಾದಂತಹ ಕಂಠ. ತಮ್ಮ ಶ್ರಮದಿಂದ ವಿಶ್ರಾಂತಿ ಪಡೆದಿದ್ದವರು ಅವರ ಹಾಡಿರುವಂತಹ ಮಧುರವಾದಂತಹ ಗೀತೆಗಳು ಇನ್ನೂ ನಮ್ಮ ಹೃದಯಗಳಲ್ಲಿ ಪ್ರತಿಧ್ವನಿಸ್ತಾವೆ. ಇಂಥ ಧ್ವನಿ ಮತ್ತು ನಂಬಿಕೆಗೆ ಹಾಡುಗಳ ಮುಖಾಂತರ ಅಸಂಖ್ಯಾತ ಹೃದಯಗಳನ್ನು ಮುಟ್ಟಿದಂತಹ ನಮ್ಮ ಪ್ರೀತಿಯ ಸಹೋದರರನ್ನು ಅವರ ಜೀವನವನ್ನು ನೆನಪಿಸಿಕೊಳ್ಳುವಂಥದ್ದು ಮತ್ತು ಆಚರಿಸುವಂಥದ್ದು ಅದು ನಮ್ಮ ಆದ್ಯ ಕರ್ತವ್ಯ ಆಗಿರೋದರಿಂದ ಈ ಒಂದು ಕೃತಜ್ಞತಾ ಕೂಟದಲ್ಲಿ ಸಂಗೀತ ಸಂಜೆಯಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಕರ್ತನನ್ನು ಆರಾಧಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೈವ ಸಂದೇಶಕರಾಗಿ ಆತ್ಮೀಯರಾದಂಥ ವಿಲ್ಸನ್ ಹಿರೇಮನಿಯವರು ಹೋಲಿ ಸ್ಪಿರಿಟ್ ಟೆಂಪಲ್ನ ಹೈದರಾಬಾದ್ನಿಂದ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಸುವಾರ್ತೆ ಗಾಯಕರ ಭಾಗವಹಿಸುವುದರೊಂದಿಗೆ ಆತ್ಮೀಯ ಅಣ್ಣನವರಾದಂಥ ಸಹೋದರ ಸುನಿಲ್ ಸೊಂಟಕ್ಕಿ ಅವರು ಹಾಡಿರುವಂಥ ಅನೇಕ ಹಾಡುಗಳನ್ನು ನಮ್ಮ ಮಧ್ಯದಲ್ಲಿ ಹಾಡಲಿಕ್ಕಿದ್ದಾರೆ. ಹಾಗಾಗಿ ನನ್ನ ಎಲ್ಲ ಆತ್ಮೀಯ ಸಹೋದರರಿಗೆ, ಯವನಸ್ಥ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಆದಷ್ಟು ಬೇಗನೆ ಒಂದು ಆಲಯದಲ್ಲಿ ಸೇರಿ ಬರಬೇಕಾಗಿ ನಾವು ಸಭೆಯ ಪರವಾಗಿ ಕೇಳಿಕೊಳ್ಳುತ್ತೇವೆ. ಯೇಸುವಿನ ಹೆಸರನ್ನು ಎತ್ತಿ ಅನೇಕ ಹಾಡುಗಳನ್ನು ಹಾಡೋದ್ರ ಮೂಲಕ, ಯೇಸುವಿನ ಹೆಸರನ್ನು ಎತ್ತಿ ಹಿಡಿಯುವ ಮೂಲಕ ತಮ್ಮ ಪರಂಪರೆಯನ್ನು ಗೌರವಿಸುವಂಥದ್ದು, ತಮ್ಮ ಜೀವನದ ಉದ್ದಕ್ಕೂ ಅನೇಕ ಹಾಡುಗಳನ್ನು ಹಾಡಿರುವಂಥ ಖ್ಯಾತಿ ಸಹೋದರ ಸುನಿಲ್ ಸೊಂಟಕ್ಕಿ ಅಣ್ಣನವರಿಗೆ ಸಲ್ತದೆ. ಕರ್ತನಲ್ಲಿ ಸಾಯುವವರ ಧನ್ಯರು, ಅವರ ಕಾರ್ಯಗಳು ಅವರನ್ನು ಹಿಂಬಾಲಿಸು ಎಂಬುದಾಗಿ ತಂದೆಯಾದ ದೇವರನ್ನು ನಾವು ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾದಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮಗೆ ಮಹಿಮೆ ಪಡಿಸುತ್ತೇವೆ ಕರ್ತನೆ. ಈಗ ಈ ಒಂದು ಸುಂದರವಾದ ಸಮಯಕ್ಕಾಗಿ, ಒಳ್ಳೆಯ ವಾತಾವರಣಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ವಿಶೇಷವಾಗಿ ಇಂಪಾದ ಸ್ವರದೊಂದಿಗೆ ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಕೊಂಡಾಡಿ, ಹಾಡುಗಳ ಮೂಲಕವಾಗಿ ಸ್ವಾಮಿ ಅನೇಕ ಸಂದೇಶವನ್ನು ಸಾರಿದಂಥ ಸಹೋದರ ಸುನಿಲ್ ಸೊಂಟಕ್ಕಿ ಅವರ ಒಂದು ಜ್ಞಾಪಕಾರ್ಥದ ಕೂಟದಲ್ಲಿ ನಿನ್ನ ಪ್ರಸನ್ನತೆ ನಮಗೆ ಬೇಕು ಕರ್ತನೆ. ನಿಮ್ಮ ಆಶೀರ್ವಾದ ನಮಗೆ ಬೇಕು ಕರ್ತನೆ. ತಂದೆ ಆದಿದ್ರು ಬಂದಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡು. ಇಂಪಾದ ಹಾಡುಗಳನ್ನು ಅವರು ಹಾಡಿ
ರಚನೆ ಮಾಡಿ ಹಾಡಿದಂಥ ಹಾಡುಗಳನ್ನು ನಾವು ಇವಾಗ ನೆನಪು ಮಾಡಿಕೊಳ್ಳುತ್ತೇವೆ ಕರ್ತನೆ. ಹಾಡುಗಳ ಮೂಲಕವಾಗಿ ಅನೇಕ ಒಳ್ಳೆಯ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಕರ್ತನೆ. ಆ ಸಂದೇಶವನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಆ ಸಂದೇಶವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನೀನು ಕೃಪೆ ನೀಡು ಕರ್ತನೆ. ಇಲ್ಲಿ ಬಂದಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಪ್ರಾರಂಭವು ಮಧ್ಯವೂ ಅಂತ್ಯವೂ ನೀವಿದ್ದುಕೊಂಡು ಇದನ್ನು ಪಾವನ ಮಾಡಬೇಕಾಗಿ ಯೇಸುವೆ ನಿಮ್ಮ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ಸ್ವಾಮಿ. ಆಮೇನ್ ಆಮೇನ್. ದೇವರ ಒಂದು ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ನಿದ್ರೆ ಹೋದ ಅಭಿಷಿಕ್ತ ಸುವಾರ್ತೆ ಗಾಯಕರಾದ ಸಹೋದರ ಸುನಿಲ್ ಸೊಂಟಕ್ಕಿ ರವರ ಜ್ಞಾಪಕಾರ್ಥಿ ಈ ಸಂಗೀತ ಸಂಜೆ ಪ್ರಾರ್ಥನೆ ಕೂಟದಲ್ಲಿ ಅವರು ಹಾಡನ್ನು ಹಾಡಿರ್ತಕ್ಕಂಥ ಹಾಡುಗಳನ್ನು ನಾವು ಹಾಡಿ ದೇವರಿಗೆ ಮಹಿಮೆಯನ್ನು ಪಡಿಸೋಣ. ಮೊದಲಿಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರ ಅರುಣ್ ಕುಂಬರ್ವಾಡ್ ಅವರು ಬಂದು ಆರಾಧಿಪೆ ಹೃದಯ ತೆರೆದು ಎನ್ನುವಂಥ ಹಾಡನ್ನು ಹಾಡಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ಳುವಂಥವನಾಗಿದ್ದೇನೆ. ಆರಾಧಿಪೆ ಹೃದಯವ ತೆರೆದೋನ ಆತ್ಮಮಾನದಿ ನಿನ್ನ ಬಳಿಯಲಿ ತಾಳ್ಮೆಯಿಂದಲಿ ನಾ ಸಾಷ್ಟಾಂಗ ನಮಿಸುವೆ. ತಾಳ್ಮೆಯಿಂದಲಿ ನಾ ಸಾಷ್ಟಾಂಗ ನಮಿಸುವೆ. ಎಲ್ಲಕ್ಕೂ ನತನೆ ಸ್ತುತಿ ನಿನಗೆ ಆರಾಧಿಪೆ ಹೃದಯವ ತೆರೆದೋನ ಆತ್ಮಮಾನದಿ ನಿನ್ನ ಬಳಿಯಲಿ. ಘನಪಡಿಸುವೆ ನಿನ್ನನ್ನ ಉಲ್ಲಸಗಾನದಿ ಆನಂದಿಸಿ. ಉನ್ನತನೆ ಘನಪಡಿಸುವೆ ನಿನ್ನನ್ನ ಉಲ್ಲಸಗಾನದಿ ಆರಂಭಿಸಿ. ಲೋಕದ ನಾವಿಕ ನೀನಲ್ಲದಿನ್ನಾರು, ಲೋಕದ ನಾಯಕ ನೀನಲ್ಲದಿನ್ನಾರು. ಅಗಲಬೇಡ ಎನ್ನ ಬಿಟ್ಟು ದೇವ, ಅಗಲಬೇಡ ಎನ್ನ ಬಿಟ್ಟು ದೇವ. ಆರಾಧಿಪೆ ಹೃದಯವ ತೆರೆದು ನಾ
ಸ್ತುತಿಸುವೆ ನಿನ್ನನ್ನು ನಾನಿಂದು ದೇವಾ, ನಿಂದಿವ ಸಮೂಹಕ್ಕೆ ಸೇರುವೆನು. ನಿಂಚಿತ ಮಾಡಲು ಇಂದು ನಾ ಬಂದೆ, ನಿಂಚಿತ ಮಾಡಲು ಇಂದು ನಾ ಬಂದೆ. ಅಗಲಬೇಡ ಎನ್ನ ಬಿಟ್ಟು ದೇವಾ, ಅಗಲಬೇಡ ಎನ್ನ ಬಿಟ್ಟು ದೇವಾ. ಆರಾಧಿಪೆ ಹೃದಯವ ತೆರೆದು ಆತ್ಮಮನದಿಂದ ನಿನ್ನ ಬಳಿಯಲಿ ತಾಳ್ಮೆಯಿಂದಲಿ ನಾ ಸಾಷ್ಟಾಂಗ ನಮಿಸುವೆ. ತಾಳ್ಮೆಯಿಂದಲಿ ನಾ ಸಾಷ್ಟಾಂಗ ನಮಿಸುವೆ. ಎಲ್ಲಕ್ಕೂ ಉನ್ನತನೇ ಸ್ತುತಿ ನಿನಗೆ. ಆರಾಧಿಪೆ ಹೃದಯವ ತೆರೆದು ಆತ್ಮಮನದಿಂದ ನಿನ್ನ ಬಳಿಯಲಿ. ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ತಬ್ಬಲಿ ನಾನಲ್ಲ ತಂದೆ ನೀನೇ ನನಗೆಲ್ಲ. ತಬ್ಬಲಿ ನಾನಲ್ಲ ತಂದೆ ನೀನೇ ನನಗೆಲ್ಲ. ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ಬಳಲಿತು ಈ ಜೀವ ಚಿಂತೆ ದುಃಖದಿಂದ, ಸಂತೈಸಿದೆ ದೇವ ನೀ ಕರುಣೆಯಿಂದ. ಬಳಲಿತು ಈ ಜೀವ ಚಿಂತೆ ದುಃಖದಿಂದ, ಸಂತೈಸಿದೆ ದೇವ ನೀ ಕರುಣೆಯಿಂದ. ಮಾರ್ಗವು ನೀನೇ ಸತ್ಯವು ನೀನೇ, ಈ ಮಣ್ಣಿನ ದೇಹಕ್ಕೆ ಜೀವವು ನೀನೇ. ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ. ಬಾಳಲ್ಲಿ ಬದುಯಿರು ತುಂಬಿ ಬಂದಾಗ, ಬದುಕೆ ಗೋಳಾಗಿ ನಾ ಸೋತಾಗ. ಬಾಳಲ್ಲಿ ಬರೀರುಳು ತುಂಬಿ ಬಂದಾಗ, ಬದುಕೆ ಗೋಳಾಡಿ ನಾ ಸೋತಾಗ. ಬೆಳಕಾಗಿ ಬಂದೆ ಬಾನಲ್ಲಿ ಬೆಳಗಿಸಿದೆ, ಈ ಜೀವಕ್ಕೆ ಅರ್ಥವ ನೀನೇ ನೀಡಿದೆ. ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೆ. ಶರಣಾದೆ ನಿನಗೆ ದೇವನೇ.
ತಬ್ಬಲಿ ನಾನಲ್ಲ ತಂದೆ ನೀನೇ ನನಗೆಲ್ಲ, ತಬ್ಬಲಿ ನಾನಲ್ಲ ತಂದೆ ನೀನೇ ನನಗೆಲ್ಲ. ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಸಲಹಿದೆ ದೇವ ಯೇಸುವೇ. ಶರಣಾದೆ ನಿನಗೆ ದೇವನೇ. ಪುನೀತ್ ಮಾಳ್ಗೆ ಅವರಿಗೆ ಧನ್ಯವಾದಗಳು. ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಎನ್ನುವಂಥ ಹಾಡನ್ನು ಹಾಡಿ ದೇವರಿಗೆ ಮಹಿಮೆಪಡಿಸಿದ್ದಕ್ಕಾಗಿ ನಾವು ಜೋರಾಗಿ ಚಪ್ಪಾಳೆಯನ್ನು ಹೊಡೆದು ದೇವರಿಗೆ ಮಹಿಮೆಪಡಿಸೋಣ. ನಾವು ಇನ್ನೊಂದು ಹಾಡನ್ನು ಕೇಳೋಣ. ಸಹೋದರ ಡೇವಿಡ್ ರೇಕುಳಿಗೆ ಅವರು ಮನದ ಮೌನ ಮರೆಯಲಿ ಎನ್ನುವಂಥ ಹಾಡನ್ನು, ಮನದ ಮೌನ ಮೂಲೆಯಲ್ಲಿ ಎನ್ನುವಂಥ ಹಾಡನ್ನು ಹಾಡಿ ದೇವರಿಗೆ ಮಹಿಮೆಪಡಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮನದ ಮೋನ ಮಾಲೆಯಲ್ಲಿ ಕಟ್ಟಿದೆ ತೋರಣ, ನೀನು ಬಂದು ನನ್ನೊಳಗೆ ತುಂಬಿಸುವಂಗಿರಣ. ಮನದ ಮೋನ ಮಾಲೆಯಲ್ಲಿ ಕಟ್ಟಿದೆ ತೋರಣ, ನೀನು ಬಂದು ನನ್ನೊಳಗೆ ತುಂಬಿಸುವಂಗಿರಣ. ಮನದ ಮೋನ ಮಾಲೆಯಲ್ಲಿ ಕಟ್ಟಿದೆ ತೋರಣ. ಸ್ನೇಹ ಹೂಗಳಲ್ಲಿ ದೇಗುಲ ಮಾಡಿರುವೆ, ಮೋಹ ನೋವ ಕಾಡಿಲಲ್ಲಿ ಹಣತೆಯ ಹಚ್ಚಿರುವೆ. ನನ್ನ ಉಸಿರು ನಿಲ್ಲುವುದು ನೀನು ಬರದಿರಲು, ಯಾರನ್ನು ಹುಡುಕಿ ಹೋಗಲಿ ನೀನು ನನಗಿರಲು. ಮನದ ಮೌನ ಮಾಲೆಯಲ್ಲಿ ಕಟ್ಟಿದೆ ತೋರಣ, ನೀನು ಬಂದು ನನ್ನೊಳಗೆ ತುಂಬಿಸುವ
ಜೊತೆಗಿರಲು ಜೀವನಾರ್ಥವು ಅರಳುವುದು ನೀನು ನನಗಿರಲು ಮನದ ಮಾಲೆಯಲ್ಲಿ ಕಟ್ಟಿದ ತೋರಣ ನೀನು ಬಂದು ನನ್ನೊಳಗೆ ತುಂಬಿಸೋಂದಿರಣ ಮನದ ಮಾಲೆಯಲ್ಲಿ ಕಟ್ಟಿದ ತೋರಣ. ಥ್ಯಾಂಕ್ ಯು. ಸಹೋದರ ಪ್ರವೀಣ್ ಅವರು ಬಂದಿದ್ದಾರೆ. ಅವರು ಈ ಒಂದು ನಿರೂಪಣೆ ಕಾರ್ಯಕ್ರಮವನ್ನು ಅವರು ಮುಂದುವರಿಸಿಕೊಂಡು ಹೋಗುತ್ತಾರೆ. ಮುಂದಿನ ಸಮಯವನ್ನು ನಾನು ಅವರಿಗೆ ಒಪ್ಪಿಸಿಕೊಡುವಂಥವನಾಗಿದ್ದೇನೆ. ಧನ್ಯವಾದಗಳು ಸರ್. ಯಶವಂತ್ ಸರ್ ಅವರಿಗೆ ಧನ್ಯವಾದಗಳು ಇಲ್ಲಿವರೆಗೆ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕಾಗಿ. ಈ ಒಂದು ಸಮಯದಲ್ಲಿ ಏಸಯ್ಯ ಏಸಯ್ಯ ಎನ್ನುವಂಥ ಒಂದು ರಾಗವನ್ನು ಸಹೋದರ ಪ್ರವೀಣ್ ಮತ್ತು ಮೆತ್ಶಲ್ ಅವರು ಬಂದು ಪ್ರಸ್ತುತಪಡಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಏಸಯ್ಯ ಏಸಯ್ಯ ಎನ್ನುವಂಥ ರಾಗವನ್ನು ಹಾಡಿ ದೇವರಿಗೆ ಮಹಿಮೆಪಡಿಸಬೇಕಾಗಿ ಕೇಳುವಂತನಾಗಿದ್ದೇನೆ. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು, ಆಶ್ರಯ ನೀನೆ ಏಸಯ್ಯ, ನನ್ನಯ ಬಂಡೆ ನೀನಯ್ಯ, ಆಶ್ರಯ ನೀನೆ ಏಸಯ್ಯ, ನನ್ನಯ ಬಂಡೆ ನೀನಯ್ಯ, ಏಸಯ್ಯ 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 ಏಸಯ್ಯ. ಏಸಯ್ಯ 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 ಏಸಯ್ಯ, ನೀನೇ ನೀನೇ ನನ್ನ ಒಡೆಯನಯ್ಯ, ದೇವ ನೀನೇ ನೀನೇ ನನ್ನ ರಾಜನಯ್ಯ, ದೇವ ನೀನೇ ನೀನೇ ನನ್ನ ಒಡೆಯನಯ್ಯ, ದೇವ ನೀನೇ ನೀನೇ ನನ್ನ ರಾಜನಯ್ಯ. ಸಯ್ಯ ಏಸಯ್ಯ 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 ಏಸಯ್ಯ. ಅಣುವೆಯಲ್ಲಿ ಘೋರ ಕಾಡಿನಲ್ಲಿ, ಕತ್ತಲೆಯ ಬರಡು ಭೂಮಿಯಲ್ಲಿ, ಕಣುವೆಯಲ್ಲಿ ಘೋರ ಕಾಡಿನಲ್ಲಿ,
ಕತ್ತಲೆಯ ಬರಡು ಭೂಮಿಯಲ್ಲಿ ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ, ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ. యేసయ్య 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 యేసయ్య. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ಆಶಯ ನೀನೇ యేసయ్య, ನನ್ನಯ ಬಂಡೆ ನೀನಯ್ಯ. ಆಶಯ ನೀನೇ యేసయ్య, ನನ್ನಯ ಬಂಡೆ ನೀನಯ್ಯ. యేసయ్య 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 యేసయ్య. ಉನ್ನತನಾದ ದೇವಾ, ಊಹಿಸಲಾಗದು ನಿಂತ್ಯಾಗವಾ. ಉನ್ನತನಾದ ದೇವಾ, ಊಹಿಸಲಾಗದು ನಿಂತ್ಯಾಗವಾ. ಜಲ್ಪಟ್ಟಿದೆ ನಿಂದೇಹವೆಲ್ಲ ಶಿಲುಬೇಲಿ, ಆ ಶಿಲುಬೇಲಿ. ಜಲ್ಪಟ್ಟಿದೆ ನಿಂದೇಹವೆಲ್ಲ ಶಿಲುಬೇಲಿ, ಆ ಶಿಲುಬೇಲಿ. ಉನ್ನತನಾದ ದೇವಾ, ಊಹಿಸಲಾಗದು ನಿಂತ್ಯಾಗವಾ. ಉನ್ನತನಾದ ದೇವಾ, ಊಹಿಸಲಾಗದು ನಿಂತ್ಯಾಗವಾ.
ಶಿರಸಿಗೆ ಹೊಡೆಯಲು ಚಾಟಿಗಳಿಂದ ಬೆನ್ನಿಗೆ ಹೊಡೆಯಲು ಬೆತ್ತದಿ ಶಿರಸಿಗೆ ಹೊಡೆಯಲು ಸುಂದರ ಮುಖವು ಸ್ವಗಸು ಇಲ್ಲದೆ ತನುವು ಎಲ್ಲ ರಕ್ತವ ಸುರಿತೆ ಸುಂದರ ಮುಖವು ಸ್ವಗಸು ಇಲ್ಲದೆ ತನುವು ಎಲ್ಲ ರಕ್ತವ ಸುರಿತೆ ನನಗಾಗಿಯೇ ನನ್ನೇಸುವೆ ನಿಂತ್ಯಾಗವ ನನಗಾಗಿಯೇ ನನ್ನೇಸುವೆ ನಿಂತ್ಯಾಗವ ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವ ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವ ಕಿತ್ತುವವರಿಗೆ ಗಡ್ಡವನ್ನು ಕೊಟ್ಟು ಉಗುಳುವವರಿಗೆ ಮುಖವನ್ನು ತೋರಿಸಿ ಕಿತ್ತುವವರಿಗೆ ಗಡ್ಡವನ್ನು ಕೊಟ್ಟು ಉಗುಳುವವರಿಗೆ ಮುಖವನ್ನು ತೋರಿಸಿ ಕಣ್ಗಳ ಕೊಟ್ಟಿ ಮುಖವನ್ನು ಗುದ್ದುತ್ತ ಯೆಹೂದ ರಾಜರಂದು ಹಾಸ್ಯವ ಮಾಡಿದರು ಕಣ್ಗಳ ಕಟ್ಟಿ ಮುಖವನ್ನು ಗುದ್ದುತ್ತ ಯೆಹೂದ ರಾಜರಂದು ಹಾಸ್ಯವ ಮಾಡಿದರು ನನಗಾಗಿಯೇ ನನ್ನೇಸುವೆ ನೀ ಬಲಿಯಾದೆಯ ನನಗಾಗಿಯೇ ನನ್ನೇಸುವೆ ನೀ ಬಲಿಯಾದೆಯ ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವ ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವ ಮೊಳೆಗಳ ಜಡೆದು ಮುಳ್ಳಿನ ಮುಕುಟವ ಶಿರಸಿಗೆ ಹಾಕಿ ಕೈಕಾಲ್ಗಳಲ್ಲಿ ಮೊಳೆಗಳ ಜಡಿದು ಮುಳ್ಳಿನ ಮುಕುಟವ ಶಿರಸಿಗೆ ಹಾಕಿ ಭೂಮಿಯ ಆಕಾಶದ ಮಧ್ಯದಿ ತೂಗಾಡಿ ಮರಣಿಸಿದೆಯ ಕಲ್ವಾರಿ ಶಿಲುಬೆಲಿ ಭೂಮಿಯ ಆಕಾಶದ ಮಧ್ಯದಿ
ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವಾ ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವಾ ಜಲ್ಪಟ್ಟಿದೆ ದೇಹವೆಲ್ಲ ಶಿಲುಬೆಲಿ ಆ ಶಿಲುಬೆಲಿ ಜಲ್ಪಟ್ಟಿದೆ ನಿಂದೇಹವೆಲ್ಲ ಶಿಲುಬೆಲಿ ಆ ಶಿಲುಬೆಲಿ ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವಾ ಉನ್ನತನಾದ ದೇವಾ ಊಹಿಸಲಾಗದು ನಿಂತ್ಯಾಗವಾ. ತಿಳಿದು ಮಾಡಬ್ಯಾಡ ತಿಳಿದು ತಪ್ಪು ಮಾಡಿನಿ ಬೀದಿ ಪಾಲಾಗಬ್ಯಾಡ ತಿಳಿದು ತಪ್ಪು ಮಾಡಿನಿ ಬೀದಿ ಪಾಲಾಗಬ್ಯಾಡ ಬೀದಿ ಪಾಲಾಗಬ್ಯಾಡ. ತಪ್ಪು ಮಾಡಬ್ಯಾಡ ತಿಳಿದು ಮಾಡಬ್ಯಾಡ ತಪ್ಪು ಮಾಡಬ್ಯಾಡ ತಿಳಿದು ಮಾಡಬ್ಯಾಡ ತಿಳಿದು ತಪ್ಪು ಮಾಡಿನಿ ಬೀದಿ ಪಾಲಾಗಬ್ಯಾಡ ತಿಳಿದು ತಪ್ಪು ಮಾಡಿನಿ ಬೀದಿ ಪಾಲಾಗಬ್ಯಾಡ ಬೀದಿ ಪಾಲಾಗಬ್ಯಾಡ ಬೀದಿ ಪಾಲಾಗಬ್ಯಾಡ ತಪ್ಪು ಮಾಡಬ್ಯಾಡ ತಿಳಿದು ಮಾಡಬ್ಯಾಡ ತಪ್ಪು ಮಾಡಬ್ಯಾಡ ತಿಳಿದು ಮಾಡಬ್ಯಾಡ. ಸುಳ್ಳು ಹೇಳಿನಿ ಸುಳ್ಗರನಾಗಬ್ಯಾಡ 108 ಸುಳ್ಳು ಹೇಳಿನಿ ಸುಳ್ಗರನಾಗಬ್ಯಾಡ ಆಸೆಗೆ ಬಿದ್ದು ಮೋಸ ಹೋಗಿ ಮಣ್ಣಲ್ಲಿ ಮಣ್ಣಾಗಬ್ಯಾಡ ಆಸೆಗೆ ಬಿದ್ದು ಮೋಸ ಹೋಗಿ ಮಣ್ಣಲ್ಲಿ ಮಣ್ಣಾಗಬ್ಯಾಡ ಮಣ್ಣಲ್ಲಿ ಮಣ್ಣಾಗಬ್ಯಾಡ ಮಣ್ಣಲ್ಲಿ ಮಣ್ಣಾಗಬ್ಯಾಡ ತಪ್ಪು ಮಾಡಬ್ಯಾಡ ತಿಳಿದು ಮಾಡಬ್ಯಾಡ ತಪ್ಪು ಮಾಡಬ್ಯಾಡ ತಿಳಿದು ಮಾಡಬ್ಯಾಡ.
ಕುಡಿದು 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 ನೀ ಕುಡುಕನಾಗ ಬ್ಯಾಡ ಎಲ್ಲ ಕುಡಿದು 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 ನೀ ಕುಡುಕನಾಗ ಬ್ಯಾಡ ಆಸೆಗೆ ಬಿದ್ದು ಮೋಸ ಹೋಗಿನಿ ಮಣ್ಣಲ್ಲಿ ಮಣ್ಣಾಗ ಬ್ಯಾಡ ಆಸೆಗೆ ಬಿದ್ದು ಎಲ್ಲ ಮರೆತು ಭಿಕ್ಷುಕನಾಗ ಬ್ಯಾಡ ಭಿಕ್ಷುಕನಾಗ ಬ್ಯಾಡ ಭಿಕ್ಷುಕನಾಗ ಬ್ಯಾಡ ತಪ್ಪು ಮಾಡಬ್ಯಾಡ ಇಳಿದು ಮಾಡಬ್ಯಾಡ ತಪ್ಪು ಮಾಡಬ್ಯಾಡ ಇಳಿದು ಮಾಡಬ್ಯಾಡ ರಕ್ಷಣೆ ಕಳ್ಕೋಬ್ಯಾಡ ದೇವರ ಇಲ್ಲ ಎಂದು ನೀನು ರಕ್ಷಣೆ ಕಳ್ಕೋಬ್ಯಾಡ ಯೇಸುವು ತಾನೇ ಸರ್ವ ರಕ್ಷಣೆ ಬೀದಿ ಪಾಲಾಗಬ್ಯಾಡ ಯೇಸುವು ತಾನೇ ಸರ್ವ ರಕ್ಷಣೆ ಬೀದಿ ಪಾಲಾಗಬ್ಯಾಡ ಬೀದಿ ಪಾಲಾಗಬ್ಯಾಡ ಬೀದಿ ಪಾಲಾಗಬ್ಯಾಡ ತಪ್ಪು ಮಾಡಬ್ಯಾಡ ಇಳಿದು ಮಾಡಬ್ಯಾಡ ತಪ್ಪು ಮಾಡಬ್ಯಾಡ ಇಳಿದು ಮಾಡಬ್ಯಾಡ ತಿಳಿದು ತಿಳಿದು ತಪ್ಪು ಮಾಡಿನಿ ಬೀದಿ ಪಾಲಾಗಬ್ಯಾಡ ತಿಳಿದು ತಿಳಿದು ತಪ್ಪು ಮಾಡಿನಿ ಬೀದಿ ಪಾಲಾಗಬ್ಯಾಡ ಬೀದಿ ಪಾಲಾಗಬ್ಯಾಡ ಬೀದಿ ಪಾಲಾಗಬ್ಯಾಡ ತಪ್ಪು ಮಾಡಬ್ಯಾಡ ಇಳಿದು ಮಾಡಬ್ಯಾಡ ತಪ್ಪು ಮಾಡಬ್ಯಾಡ ಇಳಿದು ಮಾಡಬ್ಯಾಡ ಬದುಕು ಬಾಳಿನ ಡೊಂಬ ಇದು ಬದುಕು ಬಾಳಿನ ಡೊಂಬ ಬದುಕು ಬಾಳಿನ ಡೊಂಬ ಈ ಬದುಕು ಬಾಳಿನ ಡೊಂಬ ಎಳಿತೈತಿ ಮಾನವನ ಎಳಿತೈತಿ ಮಾನವನ ಬದುಕು ಬದುಕು ಬಾಳಿನ ಡೊಂಬ ಈ ಬದುಕು ಬಾಳಿನ ಡೊಂಬ ಬದುಕು ಬಾಳಿನ ಡೊಂಬ ಈ ಬದುಕು ಬಾಳಿನ ಡೊಂಬ ಕೋಟ್ಯಾಪತಿಯಂತ ಇವರು ಕೋಟ್ಯಾಪತಿಯಂತ ಕೋಟ್ಯಾಪತಿಯಂತ ಇವರು ಕೋಟ್ಯಾಪತಿಯಂತ ಹೇಳ್ತಾರಪ್ಪ ಕೋಟಿ ಸುಳ್ಳು ಲೆಕ್ಕಾಚಾರವಂತ ಹೇಳ್ತಾರಪ್ಪ ಕೋಟಿ ಸುಳ್ಳು ಲೆಕ್ಕಾಚಾರವಂತ
ಮನೆಯವರಿಗೆ ಮೋಸ ಮಾಡಿ ಮನಸ ಕೊಲ್ಲುತ್ತಾರ. ಮನೆಯವರಿಗೆ ಮೋಸ ಮಾಡಿ ಮನಸ ಕೊಲ್ಲುತ್ತಾರ. ಬದುಕು ಬಾಳಿನ ಡೊಂಬ, ಈ ಬದುಕು ಬಾಳಿನ ಡೊಂಬ. ಬದುಕು ಬಾಳಿನ ಡೊಂಬ, ಈ ಬದುಕು ಬಾಳಿನ ಡೊಂಬ. ಕಟ್ತರ ನೋಟಿನ ಸರಣಿ, ತುಂಬುತ್ತರ ಕಾಳಿನ ಭರಣಿ. ಕಟ್ತರ ನೋಟಿನ ಸರಣಿ, ತುಂಬುತ್ತರ ಕಾಳಿನ ಭರಣಿ. ಮಗ್ಗಲದಾಗ ನಿಂತೈತಿ ನೋಡೋ ಮುಸುಕು ಹಾಕಿದ ಮರಣ. ಮಗ್ಗಲದಾಗ ನಿಂತೈತಿ ನೋಡೋ ಮುಸುಕು ಹಾಕಿದ ಮರಣ. ಮಣ್ಣಿನೊಳಗ ನೀ ಸೇರಿದ ಮ್ಯಾಲೆ ಎಲ್ಲೋಯ್ತೋ ನಿನ್ನ ಸರಣಿ ಭರಣಿ. ಮಣ್ಣಿನೊಳಗ ನೀ ಸೇರಿದ ಮ್ಯಾಲೆ ಎಲ್ಲೋಯ್ತೋ ನಿನ್ನ ಸರಣಿ ಭರಣಿ. ಬದುಕು ಬಾಳಿನ ಡಂಬ, ಈ ಬದುಕು ಬಾಳಿನ ಡಂಬ. ಬದುಕು ಬಾಳಿನ ಡಂಬ, ಈ ಬದುಕು ಬಾಳಿನ ಡಂಬ. ಯೇಸು ಸ್ವಾಮಿಯ ನಂಬೋ, ನೀ ಯೇಸು ಸ್ವಾಮಿಯ ನಂಬೋ. ಯೇಸು ಸ್ವಾಮಿಯ ನಂಬೋ, ನೀ ಯೇಸು ಸ್ವಾಮಿಯ ನಂಬೋ. ಸತ್ತರು ನೀನು ಬದುಕುವಿ ಎಂದು ಹೇಳುತ್ತಾರ ಯೇಸು. ಸತ್ತರು ನೀನು ಬದುಕುವಿ ಎಂದು ಹೇಳುತ್ತಾರ ಯೇಸು. ಮೋಕ್ಷವ ನೀಡಿ ವಜ್ರ ಕಿರೀಟವ ತೊಡಿಸುವನು ನಿನಗ. ಮೋಕ್ಷವ ನೀಡಿ ವಜ್ರ ಕಿರೀಟವ ತೊಡಿಸುವನು ನಿನಗ. ಬದುಕು ಬಾಳಿನ ಡಂಬ, ಈ ಬದುಕು ಬಾಳಿನ ಡಂಬ. 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 ಥ್ಯಾಂಕ್ ಯು. ಪೀಟರ್ ಮಾಳ್ಗೆ ಅವರಿಗೆ ಈ ಒಂದು ಸಮಯದಲ್ಲಿ ಶುಭ ಸಂಜೆಯಲ್ಲಿ ನಾವೆಲ್ಲರೂ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಸೋದರ ಸುನಿಲ್ ಸೊಂಟಗೀರವರ ಜ್ಞಾಪಕಾರ್ಥಕವಾಗಿ ಸಂಗೀತ ಸಂಜೆ ಅನ್ನುವಂಥ ಕಾರ್ಯಕ್ರಮವನ್ನು ಬೀದರ್ನಲ್ಲಿ ಹಮ್ಮಿಕೊಳ್ಳಲಿಕ್ಕೆ ವಿಶೇಷವಾಗಿ ಪ್ರತಿ ವರ್ಷ ಏನಾದರೂ ಮಾಡಬೇಕು, ಈ ಸಂಗೀತ ಸಂಜೆಯನ್ನು ಆಯೋಜನೆ ಮಾಡಬೇಕೆನ್ನುವಂಥ ಆಲೋಚನೆಯಿಂದ ನಮ್ಮ ಮಧ್ಯದಲ್ಲಿ ನಮ್ಮವರೇ ಬೀದರಿನ ನಮ್ಮ ಸಹೋದರರು ಸೈಮನ್ ಸೂರ್ಯವಂಶಿರವರು ಭಾಳಷ್ಟು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋಂಥ ಆಲೋಚನೆಯಿಂದ ಪ್ರತಿ ವರ್ಷ ಅವರು ಇದಕ್ಕೆ ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಈ ವರ್ಷ ಸಹ ಮಾಡಲಿಕ್ಕೆ ಅವರು ಮನಸ್ಸು ಮಾಡಿ ಇದನ್ನು ಆಯೋಜಿಸೋದಕ್ಕಾಗಿ ನಾವು ಅವರಿಗೆ ನಮ್ಮ ಎಲ್ಲ ಬೀದರ್ ಸಹೋದರ ವತಿಯಿಂದ ಅವರಿಗೆ ನಾವು ನಮ್ಮ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಮತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥವರು ಆಗಿದ್ದೇವೆ. ನಾವು ಚಪ್ಪಾಳೆಯಿಂದ ಅವರಿಗೆ ಸ್ವಾಗತಿಸೋಣ. ಈ ಒಂದು ಸಮಯದಲ್ಲಿ ನಮ್ಮ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾವು ಇವತ್ತಿನ ದಿವಸ ನಾನು ವೇದಿಕೆಯ ಮೇಲೆ ಕರಿತೀನಿ. ದಯಮಾಡಿ ಯಾರ್ಯಾರ ಹೆಸರುಗಳು ಕರೆಯಲ್ಪಡ್ತಾ ಇದೆಯೋ ಅವರು ಮುಂದುಗಡೆ ಬರಬೇಕಾಗಿ ನಾನು ಕೇಳುವಂತನೂ ಆಗಿದ್ದೇನೆ. ಮೊಟ್ಟ ಮೊದಲನೇದಾಗಿ ಈ ಕುಂಬಾರವಾಡ ಮೆಥಡಿಸ್ಟ್ ಸಭೆಯ
ಪಾಲಕರಾಗಿರ್ತಕ್ಕಂಥ ಘನ ರೂತ್ ದಿಲೀಪ್ರವರು ಈಗಾಗಲೇ ಅವರು ಆಸನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ನಾವು ಸ್ವಾಗತಿಸ್ತೇವೆ. ಮತ್ತು ಅದೇ ರೀತಿಯಾಗಿ ಪಾಸ್ಟರ್ ವಿಲ್ಸನ್ ಹಿರೇಮನಿ ಅವರು ಸಹ ಬಂದಿದ್ದಾರೆ ಸರ್, ಅವರಿಗೂ ನಾವು ಸ್ವಾಗತಿಸ್ತೇವೆ. ಇವರೆಲ್ಲರಿಗೆ ಸ್ವಾಗತ ಕಾರ್ಯಕ್ರಮ ನಂತರ ಇರ್ತದೆ. ದಯಮಾಡಿ ನಾನು ಅವರಿಗೆ ವೇದಿಕೆ ಕರೀತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ಶ್ರೀ ಜೋಸೆಫ್ ಕೊಡ್ಡಿಕರ್ ಸರ್ ಅವರು ಸಹ ಮುಂದೆ ಬರಬೇಕಾಗಿ ಕೇಳ್ತೇನೆ. ಮತ್ತು ಶ್ರೀ ಪ್ರೇಮ್ ಅಗಾಪೆ ಚರ್ಚ್ ರವರಿಗೂ ಸಹ ನಾವು ಮುಂದೆ ಕರಿತೇವೆ. ಆಲ್ರೆಡಿ ಸರ್ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಮೆಥುಶೆಲ್ ಗಾಸ್ಪಲ್ ಚರ್ಚ್ ಬೀದರ್, ಮತ್ತು ಅದೇ ರೀತಿಯಾಗಿ ಆರ್ ವಿಜಯಕುಮಾರ್ ಸರ್ ರಿಟೈರ್ಡ್ ಪ್ರಿನ್ಸಿಪಾಲ್ ಸರ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ಜಿ ಎನ್ ಜೋಸೆಫ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಡಾಕ್ಟರ್ ಪ್ರಸನ್ನ ರೇಷ್ಮೆ ಸರ್ ಅವರು ಸಹ ಮುಂದೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ಸೋಲಮೋನ್ ಡೇವಿಡ್ ಸರ್ ಅವರು ಸಹ ಮುಂದೆ ಬರಬೇಕಾಗಿ ಕೇಳ್ತೇನೆ. ಡಾಕ್ಟರ್ ಪ್ರಶಾಂತ್ ಹೊಸಮನಿ ಇವರು ಸಹ ಮುಂದೆ ಬರಬೇಕಾಗಿ ಕೇಳ್ತೇನೆ. ಡಾಕ್ಟರ್ ಸಂಜು ಕುಮಾರ್ ಮಾನ್ಕರೆ ಇವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ಪ್ರಶಾಂತ್ ಪೌಲ್ ಜೈನ್ ಕಾಲನಿ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ರಾಹುಲ್ ನಂದಿ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಡಾಕ್ಟರ್ ನತನಿಯಲ್ ರಾಜ್ ಇವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ಮಹೇಶ್ ಕುಂಬಾರ್ इವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. जहां सूर्य नमस्कार को मैं इतने इजी वे में समझा रहा हूं कि अगर किसी ने ईमानदारी से किया तो उसका ट्रांसफॉर्मेशन ಅವರು सಹ ಮುಂದುಗಡೆ ಬರಬೇಕಾಗಿ 5 किलो 7 किलो 10 किलो की बात नहीं कर रहा हूं. अगर ದಿಲೀಪ್ ಕಾಡ್ವಾದ್ 3 महीने ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ಎಲಿಶಾ ಸೊಂಟಿಕಿರವರು ಸೊಂಟಿಕಿ ಸರ್ ಅವರ ಪುತ್ರ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ಭಾಸ್ಕರ್ ಕುಂಬಾರೋಡ ಅವರು ಸಹ ಮುಂದುಗಡೆ ಬರಬೇಕು. ರಮೇಶ್ ಚಂಪಾಕರ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಬಾಬುರಾವ್ ಎಕ್ಸ್ ಮಿಲಿಟರಿ ಮ್ಯಾನ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಮಾರ್ಟಿನ್ ಪೌಲ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ನರ್ಸಿಂಗ್ ಚಂಪಾಕರ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಮತ್ತು ಅದೇ ರೀತಿಯಾಗಿ ಶ್ರೀ ಸುಭಾಸ್ ಚಂಪಾಕರ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ದಿನೇಶ್ ಮೈನಾರಿಟಿ ಆಫೀಸ್ ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀ ವಿಲಾಸ್ ಬೆಂಗಳೂರು ಅವರು ಸಹ ಮುಂದುಗಡೆ ಬರಬೇಕಾಗಿ ಕೇಳ್ತೇನೆ. ಶ್ರೀಮತಿ ಎಲಿಶಾ ಸೊಂಟಿಕಿರವರು ಅವರ ಧರ್ಮಪತ್ನಿ ಈ ಒಂದು ಸಮಯದಲ್ಲಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮಂದಿರತಕ್ಕಂಥ ನ್ಯೂ ಲೈಟ್ ಮಿನಿಸ್ಟ್ರಿಯ ಸದಸ್ಯರಾಗಿರ್ತಕ್ಕಂಥ ಯಶವಂತ್ ಗಾದ್ಗಿ ನರ್ಸಿಂಗ್ ಆಫೀಸರ್ ಬೀದರ್ ಅವರು ಸ್ವಾಗತ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಮತ್ತು ಅದೇ ರೀತಿಯಾಗಿ ವಿಜಯ್ ಬ್ರದರ್ ಹಳಿಕೇಡು ಅವರು ಸಹ ಮುಂದುಗಡೆ ಬರಬೇಕಾಗ್ಯತೆ. ದೇವರ ಒಂದು ಪರಿಶುದ್ಧೋಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಈ ಒಂದು ಸಮಯದಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇನೆ. ಮೊದಲಿಗೆ ಕರ್ತನಲ್ಲಿ ನಿದ್ರೆ ಹೋದ ಅಭಿಷಿಕ್ತ ಸುವಾರ್ತೆ ಗಾಯಕರಾದ ಸಹೋದರ ಸುನಿಲ್ ಸೊಂಟಕಿರವರ ಜ್ಞಾಪಕಾರ್ಥವಾಗಿ ಸಂಗೀತ ಸಂಜೆ ಪ್ರಾರ್ಥನೆ ಕೂಟದ ಕೇಂದ್ರ ಬಿಂದುವಾಗಿ ಅಧ್ಯಕ್ಷತೆಯನ್ನು ಮತ್ತು ನೂತನವಾಗಿ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ REB ಮೆಂಬರ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ಮತ್ತು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕುಂಬರವಾಡದ ಸಭೆಯ ಸಭಾಪಾಲಿಕೆಯರಾದ ಆಗಿರ್ತಕ್ಕಂಥ ಘನ ರೂತ್ ದಿಲೀಪ್
ಅಮ್ಮನವರಿಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ಸೈಮನ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನಿದ್ರೆ ಹೋದ ಅಭಿಷಿಕ್ತ ಸುವಾರ್ತೆ ಗಾಯಕರಾದ ಸಹೋದರ ಸುನಿಲ್ ಸೊಂಟಕಿನವರ ಜ್ಞಾಪಕಾರ್ಥವಾಗಿ ಸಂಗೀತ ಸಂಜೆ ಪ್ರಾರ್ಥನೆ ಕೂಟಕ್ಕೆ ಇಂದಿನ ದೈವ ಸಂದೇಶಕರಾಗಿ ನಮ್ಮ ಆತ್ಮೀಯ ಸಹೋದರರಾದ ಪಾಸ್ಟರ್ ವಿಲ್ಸನ್ ಹಿರೇಮನಿ ಹೋಲಿ ಸ್ಪಿರಿಟ್ ಚರ್ಚ್ ಹೈದರಾಬಾದ್ ಇವರಿಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸೈಮನ್ ಸರ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥವರಿಗೆ ನಾನು ಈ ಒಂದು ಸಮಯದಲ್ಲಿ ಸ್ವಾಗತಿಸಲಿಕ್ಕಿದ್ದೇನೆ. ಶ್ರೀ ಜೋಸೆಫ್ ಕೊಡ್ಡಿಕರ್ ಡೆಲಿಗೇಟ್ BRC ಬೆಂಗಳೂರು ಇವರಿಗೆ ಆಕಾಶ್ ತಂದೆ ಕಲ್ಲಪ್ಪ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಡೆಲಿಗೇಟ್ ಅವರು ಇಲ್ಲದ ಪಕ್ಷದಲ್ಲಿ ಪಾಸ್ಟರ್ ಪ್ರೇಮ್ ಅಗಾಪೆ ಚರ್ಚ್ ಮಂಗಲ್ಪೇಟ್ ಬೀದರ್ ಇವರಿಗೆ ಸಚಿನ್ ಸುಭಾಷ್ ಅವರು ಬಂದು ಶಾಲು ಹೊದಿಸಿ ಮತ್ತು ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸಚಿನ್ ಸುಭಾಷ್. ಧನ್ಯವಾದಗಳು. ಶ್ರೀ ಮೆತ್ಸುಲ್ ಗಾಸ್ಪಲ್ ಚರ್ಚ್ ಬೀದರ್ ಅವರಿಗೂ ಕೂಡ ನಾನು ಸ್ವಾಗತಿಸಿಕೊಳ್ಳುತ್ತೇನೆ. ಕಾರಣಾಂತರದಿಂದ ಅವರು ಕೂಡ ಬರಲಿಲ್ಲ. ಶ್ರೀ R ವಿಜಯಕುಮಾರ್ ನಿವೃತ್ತ ಪ್ರಾಚಾರ್ಯರು ಬೀದರ್ ಇವರಿಗೆ ವಿಶಾಲ್ ತಂದೆ ಶಿರೋಮಣಿ ಅವರು ಬಂದು ಶಾಲು ಮತ್ತು ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿಶಾಲ್ ತಂದೆ ಶಿರೋಮಣಿ ಅವರು ಬಂದು ಸ್ವಾಗತಿಸಬೇಕು. ಧನ್ಯವಾದಗಳು. ಶ್ರೀ GN ಜೋಸೆಫ್ ಪ್ರಥಮ ದರ್ಜೆ ಗುತ್ತಿಗೆದಾರರು GN ಜೋಸೆಫ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಕಾರಣದಿಂದ ಅವರು ಕೂಡ ಬರಲಿಲ್ಲ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮ ವತಿಯಿಂದ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಡಾಕ್ಟರ್ ಪ್ರಸನ್ನ ರೇಷ್ಮೆ MD ಜನರಲ್ ಮೆಡಿಸಿನ್ ಬ್ರಿಮ್ಸ್ ಬೀದರ್ ಅವರು ಕೂಡ ಕಾರಣಾಂತರದಿಂದ ಬರಲಿಲ್ಲ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ವತಿಯಿಂದ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುವಂಥವನಾಗಿದ್ದೇನೆ. ಶ್ರೀ ಸಾಲ್ಮನ್ ಡೇವಿಡ್ ಏರ್ಫೋರ್ಸ್ ಬೀದರ್ ಇವರಿಗೆ ಸುಪೀರ್ ತಂದೆ ಸುರೇಶ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಶ್ರೀ ಪ್ರಶಾಂತ್ ಪೌಲ್ ಕೃಷಿ ಅಧಿಕಾರಿಗಳು ಹುಮನಾಬಾದ್ ಅವರು ಕೂಡ ಕಾರಣಾಂತರದಿಂದ ಬರಲಿಲ್ಲ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವತಿಯಿಂದ ಅವರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುವಂಥವರಾಗಿದ್ದೇವೆ. ಶ್ರೀ ರಾಹುಲ್ ನಂದಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಬೀದರ್ ಇವರಿಗೆ ಯೇಸು ತಂದೆ ಗಾಂಧಿ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುವಂಥವನಾಗಿದ್ದೇನೆ. ಯೇಸು ಅವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.
ಡಾಕ್ಟರ್ ಪ್ರಶಾಂತ್ ಹೊಸಮನಿ, ಮುಖ್ಯ ಪಶು ವೈದ್ಯಾಧಿಕಾರಿಗಳು ಬೀದರ್, ಇವರಿಗೆ ಸಂಧ್ಯಾ ತಂದೆ ಅಶೋಕ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಪುಟ್ಟರಾಜ್ ಅವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಸಂಜುಕುಮಾರ್ ಮಾನ್ಕರೆ, ಸಹಾಯಕ ಕೃಷಿ ನಿರ್ದೇಶಕರು, ಇವರಿಗೆ ಜೋಯಲ್ ತಂದೆ ಜೇಮ್ಸ್ ಅವರು ಬಂದು ಸ್ವಾಗತಿಸಬೇಕು. ಇವರು ಕೂಡ ಕಾರಣಾಂತರದಿಂದ ಬರಲಿಲ್ಲ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ ನತನೇಲ್ ರಾಜ್, ಪ್ರಾಧ್ಯಾಪಕರು, GND ಈ ಕಾಲೇಜ್ ಬೀದರ್, ಇವರಿಗೆ ಅಗಸ್ಟಿನ್ ತಂದೆ ಸುಭಾಷ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸಚಿನ್ ಅವರು ಬಂದು ಸ್ವಾಗತಿಸಬೇಕು. ಧನ್ಯವಾದಗಳು. ಶ್ರೀ ಮಹೇಶ್ ಕುಂಬಾರ್, ಅಧ್ಯಕ್ಷರು, ಸ.ರೆ.ಗ.ಮ.ಪ ಬೀದರ್, ಇವರಿಗೆ ಎಜ್ಕೇಲ್ ತಂದೆ ಶಾಂತಕುಮಾರ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಜ್ಕೇಲ್ ಅವರು ಬಂದು ಶಾಲು ಹೊದಿಸಬೇಕು. ಧನ್ಯವಾದಗಳು. ಶ್ರೀ ಸ್ಟೀಫನ್ ಅಗೌಪೆ, ಅಧ್ಯಕ್ಷರು, ನ್ಯೂ ಲೈಟ್ ಮಿನಿಸ್ಟ್ರಿ ಬೀದರ್, ಇವರಿಗೆ ಕೀರ್ತನ್ ತಂದೆ ಮಾರ್ಟಿನ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಶ್ರೀ ದಿಲೀಪ್ ಕಾಡ್ವಾ, ಖ್ಯಾತ ಸಂಗೀತ ನಿರ್ದೇಶಕರು ಬೀದರ್, ಇವರಿಗೆ ಸುಧಾಕರ್ ತಂದೆ ಮುಕ್ತಪ್ಪ ಇವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ರಾಬೆನ್ ಅವರು ಬಂದು ಸ್ವಾಗತಿಸಬೇಕು. ಧನ್ಯವಾದಗಳು. ಶ್ರೀ ಯಲೀಶ್ ಸೊಂಟಕ್ಕಿ, ಗಾಯಕರು, ಹುಬ್ಳಿ, ಇವರಿಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಚಿನ್ ತಂದೆ ನರ್ಸಿಂಗ್ ಅವರು ಬಂದು ಶಾಲು ಹೊದಿಸಿ ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಹರ್ಷಿತಾ ಎಲಿಶಾ ಇವರು ಮುಂದೆ ಬಂದಿದೆ. ಆದರೆ ಅವರಿಗೂ ಕೂಡ ರೂತ್ ಮೇಡಮ್ ಅವರು ಬಂದು ಅವರನ್ನು ಶಾಲು ಮತ್ತು ಪುಷ್ಪಮಾಲೆಯಿಂದ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸ್ವಾಗತವನ್ನು ಬಯಸಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಇಲ್ಲಿಗೆ ನಾನು ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಮುಂದಿನ ಸಮಯವನ್ನು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರ ಪ್ರವೀಣ್ ಅವರಿಗೆ ನಾನು ಒಪ್ಪಿಸಿಕೊಡುವಂಥವನಾಗಿದ್ದೇನೆ. ಧನ್ಯವಾದಗಳು. ಯಶವಂತ್ ಬ್ರದರ್ ಅವರಿಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಈ ಒಂದು ಸಮಯದಲ್ಲಿ ಇಲ್ಲಿವರೆಗೆ ಸುಮಾರು 20-25 ಗಣ್ಯರಿಗೆ ನಾವು ಸ್ವಾಗತವನ್ನು ಬಯಸಿದ್ದೇವೆ. ಆದರೆ ಯಾರು ಚಪ್ಪಾಳೆ ಹೊಡಲಿಲ್ಲ ಇಷ್ಟೊತ್ತು. ದಯಮಾಡಿ ಎಲ್ಲರಿಗೋಸ್ಕರ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡೆಯೋಣ. ಹಲ್ಲೆಲೂಯಾ. ಸೊ ಯಾಕಂದರೆ ಚಪ್ಪಾಳೆ ಹೊಡೆದೇನೋ ಕೇಳಿಸ್ಲಿಲ್ಲ, ಹಾಗಾಗಿ ನಾನು ಚಪ್ಪಾಳೆ ಹೊಡಲಿಕ್ಕಿಸಿದೆ. ಸೊ ಈ ಒಂದು ಸಮಯದಲ್ಲಿ ಈ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಮೂಲ ಏನಂದರೆ, ಸಂಗೀತ ಸಂಜೆ ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳಿವೆ. ಆದರೆ ವಿಶೇಷವಾಗಿ ಸುನಿಲ್ ಸೊಂಟಕಿ ಅಣ್ಣನವರ, ದಿವಂಗತ ಸುನಿಲ್ ಸೊಂಟಕಿ ಅಣ್ಣನವರ ಒಂದು ರಾಗಗಳನ್ನು ಹಾಡಿ ಮತ್ತೆ ಮುಂದೆ ಬರುವಂತಹ ನಮ್ಮ ಸಭೆಯ ಚಿಕ್ಕ ಮಕ್ಕಳಿಗೆ, ಮುಂದಿನ ಒಂದು ನಾಯಕರಿಗೆ ನಾವು ಈ ಒಂದು ಆತ್ಮಿಕವಾದಂಥ ರಾಗಗಳ ಒಂದು ಪರಿಚಯ ಎನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಇವಾಗ ನಾವು ಇನ್ನೂ ಸ್ವಲ್ಪ ಸುನಿಲ್ ಸೊಂಟಕಿ ಅಣ್ಣನವರ ಗೀತೆಗಳನ್ನು ಕೇಳೋಣ. ಇವಾಗ ನಾವು ಮೊದಲನೇದಾಗಿ ಸಹೋದರ ಎಲಿಶಾ ಸೊಂಟಕಿ ಸರ್ ಅವರ ಹಿರಿಯ ಮಗ, ಅವರು ಒಂದು ರಾಗವನ್ನು ಪ್ರಸ್ತುತಪಡಿಸಬೇಕಾಗಿ ನಾನು ಕೇಳಿಕೊಳ್ಳುವಂಥವನಾಗಿದ್ದೇನೆ. ಜೋರಾದ ಚಪ್ಪಾಳೆಯಿಂದ ಅವರನ್ನು ನಾವು ಸ್ವಾಗತ ವಹಿಸೋಣ. ಯಾಕಂದರೆ ಅವರು ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಎಲಿಶಾ ಬ್ರದರ್ ಅವರಿಗೆ ಧನ್ಯವಾದಗಳು ಸರ್, ಉತ್ತಮವಾದಂಥ ಗೀತೆಯನ್ನು ಹಾಡಿದ್ದಕ್ಕಾಗಿ. ಈ ಒಂದು ಸಮಯದಲ್ಲಿ ನಮ್ಮ ಬೀದರಿನ ಖ್ಯಾತ ಸಂಗೀತ ಕಲಾವಿದರು ಹಾಗೂ ಸಂಗೀತ ನಿರ್ದೇಶಕರು ಆದಂಥ ನಮ್ಮವರೇ ಆದಂಥ ಸಹೋದರ ದಿಲೀಪ್ ಕಾಡ್ವಾದ್ ರವರು ಒಂದು ರಾಗವನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ಳುವಂಥವನಾಗಿದ್ದೇನೆ. ಸಹೋದರ ದಿಲೀಪ್ ಕಾಡ್ವಾದವರು ಬಂದು ಒಂದು ರಾಗವನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳ್ತೇನೆ. ಜೈ ಕ್ರಿಸ್ತ್, ಜೈ ಕ್ರಿಸ್ತ್. ಆತ್ಮೀಯರೇ, ಇವತ್ತು ನಮಗೆ ಇಲ್ಲೆಲ್ಲ ಸೇರಿ ಬಂದಿದ್ದಕ್ಕೆ ಇದೊಂದು ದೇವರ ಕೃಪೆ. 20ನೇ ಶತಮಾನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಕರ್ನಾಟಕಕ್ಕೆ ಒಂದು ಅಮೂಲ್ಯವಾದ ರತ್ನವನ್ನು ಕೊಟ್ಟಿದ್ದರು. ಆ ಅಮೂಲ್ಯವಾದ ರತ್ನದಿಂದ ಅನೇಕ ಜನರು ರಕ್ಷಣೆ ಹೊಂದಿದ್ದಾರೆ. ಹಾಡುವಂಥ ಒಂದು ಶೈಲಿ ಮತ್ತು ಒಂದು ಟ್ರೆಂಡ್ ಅಂತ ಹೇಳ್ತೀವಲ್ಲ, ಅದನ್ನು ಚೇಂಜ್ ಮಾಡಿದವರು ನಮ್ಮ ಸಹೋದರ ಸುನಿಲ್ ಸೊಂಟಕಿರವರು. ಅವರ ಹಾಡುಗಳಲ್ಲಿ ತುಂಬ ಸರಳತೆ ಮತ್ತು ಎಂಥ ಅನ್ಪಡ್ ಮನುಷ್ಯ ಅಂದ್ರೆ ಭೀ ಅವನಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಒಬ್ಬ ಸ್ವಲ್ಪ ಬೀದರ್ ಭಾಷೆದಾಗ ಮಾತಾಡಿದ್ರೆ ಜನರಿಗೆ ಎಲ್ಲರಿಗೂ ಚಂದ ತಿಳಿತದಂತ. ಹಂಗೆ ಎಂಥ ಅನ್ಪಡ್ ಮನುಷ್ಯ ಇದ್ರೆ ಭೀ ಸೊಂಟಕಿ ಅಣ್ಣವ್ರದ್ದು ಹಾಡುಗಳು ತಿಳಿತೀವಿ, ಅರ್ಥ ಪೂರ ಹೃದಯಕ್ಕೆ ಹೋಗಿ ಟಚ್ ಆಯ್ತೀವಿ. ನೀವು ಪೂರ್ತಿ ಭಾರಿ ಪ್ಯೂರ್ ಭಾಷೆ ಹೊಡೆದು ಗ್ರಾಮೆಟಿಕಲ್ ಹಂಗೆ ಹಿಂಗೆ ಎಲ್ಲ ಮಾಡಿದ್ರೆ ಜನರಿಗೆ ತಿಳಿಯಲ್ದು ಅಂಥೇಳಿ ನಮ್ಮ ಹಳ್ಳಿ ಜನಕ್ಕೆ ತಿಳಿಲಿ, ನಮ್ಮ ಅಣ್ಣತಮ್ಮರಿಗೆಲ್ಲ ದೇವ್ರ ವಾಕ್ಯ ತಿಳಿಲಿ, ಅವರು ರಕ್ಷಣೆ ಹೊಂದಲಿ ಅಂತಕ್ಕಂಥ ಉದ್ದೇಶದಿಂದ ಜಾನಪದ ಶೈಲಿಯಲ್ಲಿ ಒಳ್ಳೆಯ ಹಾಡುಗಳನ್ನು ರಚಿಸಿ ಹಾಡಿದರು. ಆ ಹಾಡುಗಳು ಎಷ್ಟು ಫೇಮಸ್ ಆಗಿದ್ವು ಅಂದರೆ ನಮ್ಮ ಜನಾಂಗ ಮಾತ್ರ ಅಲ್ಲ, ಎಲ್ಲ ಜನಾಂಗ ಆ ಹಾಡುಗಳನ್ನು ಕೇಳ್ತಿತ್ತು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಸೇರಿಕೊಂಡು ಆ ಹಾಡುಗಳು. ಸೊಂಟಕಿರೋರು ಅಂದರೆ ಅವ್ರ ಹಾಡು ಅಷ್ಟೊಂದು ಇಷ್ಟ. ಯಾಕಂದರೆ ನನ್ನ ಕಡೆ ಭಾಳಷ್ಟು ಜನ ಬರ್ತಾರೆ. ಸೊಂಟಕಿಯವ್ರ ಹಾಡು ಅಂತಂದ್ರೆ ಅವ್ರು ಇನ್ನೂ ಜೀವನದಿ ಮತ್ತು ಇದು ಇವೆಲ್ಲ ಮಾಡಿದುಣ್ಣು ಮಾರಾಯ, ಚಿಂತೆ ಮಾಡ ಬೇಡ, ಇವೆಲ್ಲ ಹಾಡುಗಳೆಲ್ಲ ಅವರು ನೆನೆಸ್ತಾ ಇರ್ತಾರೆ. ಸೊ ಅಂಥ ಒಂದು ಒಳ್ಳೆಯ ಪ್ರತಿಭೆ, ಒಳ್ಳೆಯ ಒಂದು ವರ ಅಭಿಷೇಕ ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿದ್ದು
ಆ ಹಾಡುಗಳು ನಮಗೆ ಕೊಟ್ಟು ಹೋಗಿದ್ದಾರೆ, ಅದು ಜೀವಂತವಾಗಿರ್ತದೆ. ಅದಕ್ಕೆ ಅವರ ನೆನಪಿಗಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಇದಕ್ಕೆ ಎಲ್ಲ ಈ ಕ್ರೆಡಿಟ್ ಎಲ್ಲ ಹೋಗೋದು ನಮ್ಮ ಸೈಮನ್ ಸೂರ್ಯವಂಶಿಯವರಿಗೆ ಒಂದು ಸರ್ತಿ ಜೋರಾಗಿ ಚಪ್ಪಾಳೆ ಹಾಕ್ಬೇಕು ತಾವೆಲ್ಲರೂ. ಸುಮಾರು ವರ್ಷಗಳಿಂದ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನದಿಂದ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ನಾವು ನಮ್ಮವರನ್ನು ಪ್ರೋತ್ಸಾಹಿಸಬೇಕು, ನಮ್ಮವರನ್ನು ಉತ್ತೇಜಿಸಬೇಕು. ಹೀಗಾಗಿ ತಾವೆಲ್ಲರೂ ಸೊಂಟಕಿ ಅಣ್ಣವರಿಗೋಸ್ಕರ, ಅವರ ಕುಟುಂಬದವರಿಗೋಸ್ಕರ ಮತ್ತು ಹಾಗೆಯೇ ಸೈಮನ್ ಸೂರ್ಯವಂಶಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ನಾನು ಒಂದು ಸಣ್ಣ ಹಾಡನ್ನು ಅವ್ರದ್ದೇ ಒಂದು ಹಾಡನ್ನು ಹಾಡ್ತೀನಿ. ನಾನು ಕೂಡ ಅವರ ಹಾಡಿಗೆ ಸುಮಾರು ಒಂದು 40-50 ಹಾಡುಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀನಿ. ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ಬೀದರ್ಗೆ ಬಂದು ನಮ್ಮ ಹತ್ರ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಸುಮಾರು ಒಂದು 40-50 ಹಾಡುಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಮಗೂ ಕೂಡ ಆ ಒಂದು ಸೇವೆಯಲ್ಲಿ ಭಾಗಿಯಾಗುವಂತೆ ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅವರು ಇವಾಗ ಪರಲೋಕದಲ್ಲಿದ್ದಾರೆ, ಅವ್ರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಮಾತಾಡಬೇಡ್ರಿ. ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಂತ, ಎಲ್ಲಿಗೆ ಹೋಗ್ತಾರಣ್ಣ ನನಗೊತ್ತಿಲ್ಲಿವರ ಬಣ್ಣ, ನನಗೊತ್ತಿಲ್ಲಿವರ ಬಣ್ಣ, ನನಗೊತ್ತಿಲ್ಲಿವರ ಬಣ್ಣ, ನನಗೊತ್ತಿಲ್ಲಿವರ ಬಣ್ಣ. ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ. ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ. ನನ್ನ ಗೊತ್ತಿಲ್ಲಿವರ ಬಣ್ಣ, ನನ್ನ ಗೊತ್ತಿಲ್ಲಿವರ ಬಣ್ಣ, ನನ್ನ ಗೊತ್ತಿಲ್ಲಿವರ ಬಣ್ಣ, ನನ್ನ ಗೊತ್ತಿಲ್ಲಿವರ ಬಣ್ಣ. ಹೇ ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ. ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ. ಚಪ್ಪಾಳೆ ಹಾಕಲ್ಲ. ಕಾಣಕ್ಕ ಒಂದ ಕಾಣ್ತಾರ ಇವರ ವಂಚ ಹಾಕ್ತಾರ, ಕಾಣಕ್ಕ ಒಂದ ಕಾಣ್ತಾರ ಇವರ ವಂಚ ಹಾಕ್ತಾರ. ಹೋಗ್ತೀನಿ ಅಂತಾರ ದೇವರ ಮುಂದ ಹೆಂಗ ನಿಲ್ಲತಾರ, ಹೋಗ್ತೀನಿ ಅಂತಾರ ದೇವರ ಮುಂದ ಹೆಂಗ ನಿಲ್ಲತಾರ. ಇವರು ಹೆಂಗ ನಿಲ್ಲತಾರ, ಇವರು ಹೆಂಗ ನಿಲ್ಲತಾರ, ಇವರು ಹೆಂಗ ನಿಲ್ಲತಾರ, ಇವರು ಹೆಂಗ ನಿಲ್ಲತಾರ. ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ. ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತಾರಣ್ಣ. ಸುಳ್ಳಂತ ಹೇಳ್ತಾರ ಸಾವಿರ ಇವರ ಜಗಳವಾಡ್ತಾರ, ಸುಳ್ಳಂತ ಹೇಳ್ತಾರ ಸಾವಿರ ಇವರ ಜಗಳವಾಡ್ತಾರ.
ಕಚ್ಚತಾರ ಹಲ್ಲ ಮನದಾಗ ಇವರ ಹೆಂಗ ನಿಲ್ಲತಾರ ಕಚ್ಚತಾರ ಹಲ್ಲ ಮನದಾಗ ಇವರ ಹೆಂಗ ನಿಲ್ಲತಾರ ಹೆಂಗ ನಿಲ್ಲತಾರ ಇವರ ಹೆಂಗ ನಿಲ್ಲತಾರ ಹೆಂಗ ನಿಲ್ಲತಾರ ಇವರ ಹೆಂಗ ನಿಲ್ಲತಾರ ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ ಎಲ್ಲಿಗೆ ಹೋಗ್ತಾರಣ್ಣ ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ ಎಲ್ಲಿಗೆ ಹೋಗ್ತಾರಣ್ಣ ತಿರುಗಿ ಬರ್ತಾನ ಯೇಸು ಸ್ವಾಮಿ ಲೆಕ್ಕ ಕೇಳ್ತಾನ ಹುಷಾರಿರ್ರಿ ತಿರುಗಿ ಬರ್ತಾನ ಯೇಸು ಸ್ವಾಮಿ ಲೆಕ್ಕ ಕೇಳ್ತಾನ ಬದುಕಿದವರಿಗೂ ಸತ್ತವರಿಗೂ ನ್ಯಾಯ ಮಾಡುತ್ತಾನ ಹೇ ತಿರುಗಿ ಬರ್ತಾನ ಯೇಸು ಸ್ವಾಮಿ ಲೆಕ್ಕ ಕೇಳ್ತಾನ ತಿರುಗಿ ಬರ್ತಾನ ಯೇಸು ಸ್ವಾಮಿ ಲೆಕ್ಕ ಕೇಳ್ತಾನ ಬದುಕಿದವರಿಗೂ ಸತ್ತವರಿಗೂ ನ್ಯಾಯ ನೀಡುತ್ತಾನ ಬದುಕಿದವರಿಗೂ ಸತ್ತವರಿಗೂ ನ್ಯಾಯ ನೀಡುತ್ತಾನ ಯೇಸು ನ್ಯಾಯ ನೀಡುತ್ತಾನ ಯೇಸು ನ್ಯಾಯ ನೀಡುತ್ತಾನ ಯೇಸು ನ್ಯಾಯ ನೀಡುತ್ತಾನ ಯೇಸು ನ್ಯಾಯ ನೀಡುತ್ತಾನ ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ ಎಲ್ಲರೂ ಹೇಳ್ತಾರ ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ ಎಲ್ಲಿಗೆ ಹೋಗ್ತಾರಣ್ಣ ಎಲ್ಲರೂ ಹೇಳ್ತಾರ ಸ್ವರ್ಗಕ್ಕೆ ಹೋಗ್ತೀನಿ ಎಲ್ಲಿಗೆ ಹೋಗ್ತಾರಣ್ಣ ನನ್ನ ಗೊತ್ತಿಲ್ಲಿವರ ಬಣ್ಣ 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 ಹಲೋ ಜೋರಾದ ಚಪ್ಪಾಳೆ ದಿಲೀಪ್ ಕಾಡೋದಣ್ಣವ್ರಿಗೆ ಅವರು ಅನೇಕ ಕಾರ್ಯಕ್ರಮಗಳನ್ನು ಅನೇಕ ರಾಗ ಸಂಯೋಜನೆ ಹೀಗೆ ನಿಮ್ಮ ಮಧ್ಯದಲ್ಲಿ ಹೇಳಿದ ಹಾಗೆ ಸುನೀಲ್ ಸೊಂಟಿಕೆ ಅಣ್ಣವರ ರಾಗಗಳು ಇಲ್ಲಿ ಕಂಪೋಸ್ ಮಾಡಿದ್ದಾರೆ ಬೀದರಲ್ಲಿ ಅಂದರೆ ಭಾಳ ಗ್ರೇಟ್ ಅದಕ್ಕಾಗಿ ದಿಲೀಪ್ ಅಣ್ಣವ್ರಿಗೆ ಮತ್ತೊಂದು ಆವರ್ತಿ ನಾವು ಧನ್ಯವಾದಗಳನ್ನು ಸಲ್ಲಿಸುವಂಥವರು ಆಗಿದ್ದೇವೆ ಸೊ ಈ ಒಂದು ಸಮಯದಲ್ಲಿ ಇನ್ನೂ ಒಂದು ರಾಗವನ್ನು ಕೇಳೋಣ ಸೋದರ ಸೈಮನ್ ಸೂರವಂಶಿ ಅವರಿಂದ ಹಲೋ ಹಲೋ ನಮ್ಮೆಲ್ಲರಿಗೆ ಬಹಳ ಸಂತೋಷ ತಿರುಗಿ ಕರ್ನಾಟಕದ ಹೆಸರಾಂತ ಗಾಯಕರು ನಮ್ಮ ಸಹೋದರರು ಸುನೀಲ್ ಸೊಂಟಕ್ಕೆ ನನ್ನವರ ಒಂದು 6ನೆಯ ಒಂದು ಜ್ಞಾಪಕ ದಿನವಾಗಿ ಇಲ್ಲಿ ಸೇರಿ ಬರಲಿಕ್ಕೆ ಕರ್ತವ್ಯ ಸಹಾಯ ಮಾಡಿದ್ದಾನೆ. ಅವರು ಹಾಡಿರುವಂಥ ಇನ್ನೊಂದು ಅದ್ಭುತವಾದಂಥ ಗೀತೆಯನ್ನು ಕೇಳಿ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟದಲ್ಲಿ ಹೋರಾಟದಲ್ಲಿ ಚಿಂತೆಯಲ್ಲಿ ನೋವಿನಲ್ಲಿ ಎಲ್ಲ ಸಮಯದಲ್ಲಿ ಮುಂದೆ ಸಾಗಲಿಕ್ಕೆ ಕರ್ತನು ತಾನೇ ಸಹಾಯ ಮಾಡಲಿ ಎಂಬುದಾಗಿ
ಹೇಳುತ್ತಾ ಅವರು ಹಾಡಿರುವಂಥ ಇನ್ನೊಂದು ಅದ್ಭುತವಾದಂಥ ಗೀತೆಯನ್ನು ಕರೆತ ನಾವು ಒಮ್ಮೆ ಕೇಳೋಣ. ಯೇಸುವಿನ ಜೊತೆಯಲ್ಲಿ ಹಿಂದೆ ನೋಡಲಾರೆನು, ಆ ಗುರಿ ಮುಟ್ಟೋ ಛಲದಲ್ಲಿ ಮುಂದೆ ಹೋಗುವೆನು. ಯೇಸುವಿನ ಜೊತೆಯಲ್ಲಿ ಹಿಂದೆ ನೋಡಲಾರೆನು, ಆ ಗುರಿ ಮುಟ್ಟೋ ಛಲದಲ್ಲಿ. ಸಂಕಟ ಬಂದಾಗ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ ಸಂತೋಷದಿಂದ ಹೋಗುವೆನು. ಹಿಂಸೆ ಸಂಕಟ ಜಯಿಸಿದ ಯೇಸು ಎಂದು ಜೊತೆ ಇರುವನು, ಸಂಕಟ ಜಯಿಸಿದ ಯೇಸು ಎಂದು ಜೊತೆ ಇರುವನು. ಮುಂದೆ ಹೋಗುವೆನು ಯೇಸುವಿನ ಜೊತೆಯಲ್ಲಿ, ಹಿಂದೆ ನೋಡಲಾರೆನು, ಆ ಗುರಿ ಮುಟ್ಟೋ ಛಲದಲ್ಲಿ. ಶಾಪವು ಸೆಳೆದಾಗ ತಿರುಗಿಯ ನಾನು ನೋಡಲಾರೆ, ಪಾಪವು ಶಾಪವು ಸೆಳೆದಾಗ ತಿರುಗಿಯು ನಾನು ನೋಡಲಾರೆ. ಪಾಪ ಶಾಪ ಅಳಿಸುವ ಯೇಸು ನನ್ನ ಮುಂದಿರುವನು, ಪಾಪ ಶಾಪ ಅಳಿಸುವ ಯೇಸು ನನ್ನ ಮುಂದಿರುವನು. ಮುಂದೆ ಹೋಗುವೆನು ಯೇಸುವಿನ ಜೊತೆಯಲ್ಲಿ, ಹಿಂದೆ ನೋಡಲಾರೆನು, ಆ ಗುರಿ ಮುಟ್ಟೋ ಛಲದಲ್ಲಿ. ಮುಂದೆ ಹೋಗುವೆನು ಯೇಸುವಿನ ಜೊತೆಯಲ್ಲಿ, ಹಿಂದೆ ನೋಡಲಾರೆನು, ಆ ಗುರಿ ಮುಟ್ಟೋ ಛಲದಲ್ಲಿ, ಆ ಗುರಿ ಮುಟ್ಟೋ ಛಲದಲ್ಲಿ, ಆ ಗುರಿ ಮುಟ್ಟೋ ಛಲದಲ್ಲಿ. ಇವತ್ತು ಈ ಕಾರ್ಯಕ್ರಮ ಅಂದರೆ ಸುನಿಲ್ ಸೊಂಟಕಿ ಅಣ್ಣವರ ಯಾವುದೇ ಒಂದು ಕಾರ್ಯಕ್ರಮ ಬೀದರ್ನಲ್ಲಿ ಆಗಬೇಕಾದ್ರೆ ಅದರಲ್ಲಿ ಸೈಮನ್ ಸೂರ್ಯವಂಶಿ ಇಲ್ಲ ಅಂದರೆ ಅದು ಆಗೋದಿಲ್ಲ. ಚಪ್ಪಾಳೆ ಹೊಡ್ಬೇಕು ಜೋರಾಗಿ, ಯಾಕಂದರೆ ಅವರು ಬಹಳ ಆತ್ಮೀಯರು. ಅವರನ್ನು ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಅವರನ್ನು ಅಲ್ಲಿಂದ ಸುಮಾರು 15 ವರ್ಷಗಳ ಹಿಂದೆಯಿಂದ ಸಹ ಅವ್ರ ಜೊತೆ ಸಂಬಂಧ.
ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ಅವರು ಅರೇಂಜ್ ಮಾಡಿ ನಮ್ಮೆಲ್ಲರಿಗೆ ಈ ಸಂಜೆಯ ಸಂತೋಷವನ್ನು ನೋಡುವ ಹಾಗೆ ಮಾಡಿದ್ದಕ್ಕಾಗಿ ಅವರು ನಾವು ಮತ್ತೊಂದು ಆವರ್ತಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸೊ ಈ ಒಂದು ಸಮಯದಲ್ಲಿ ನಮ್ಮದಿರತಕ್ಕಂಥ ಪುನೀತ್ ರವರು ಲೋಕ ಸುಳ್ಳಮ್ಮ ಎನ್ನುವಂಥ ರಾಗವನ್ನು ಹಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಲೋ, ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ, ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ, ನನ್ನೇಸು ಪ್ರೀತಿಯು ಎಂದಿಗೂ ನಿಜವಮ್ಮ, ನನ್ನೇಸು ಪ್ರೀತಿಯು ಎಂದಿಗೂ ನಿಜವಮ್ಮ, ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ. ಲೋಕವೆಲ್ಲ ಮಾಯವಮ್ಮ, ಲೌಕಿಕ ಜೀವನ ಮರಣವಮ್ಮ, ಲೋಕವೆಲ್ಲ ಮಾಯವಮ್ಮ, ಲೌಕಿಕ ಜೀವನ ಮರಣವಮ್ಮ, ಬಾಳುವುದು ಬಲು ಆಸೆ, ನಾಳೆಯ ಬದುಕೆ ಸ್ಥಿರವಲ್ಲಮ್ಮ, ಲೋಕವೆಲ್ಲ ಮಾಯವಮ್ಮ, ಲೌಕಿಕ ಜೀವನ ಮರಣವಮ್ಮ, ಬಾಳುವುದು ಬಲು ಆಸೆ, ನಾಳೆಯ ಬದುಕೆ ಸ್ಥಿರವಲ್ಲಮ್ಮ, ನಿನ್ನಿಂದ ಕರ್ತನು ಏನನ್ನು ಬಯಸನು, ವಿಶ್ವಾಸವಂದೇ ಸಾಕಮ್ಮ, ವಿಶ್ವಾಸವಂದೇ ಸಾಕಮ್ಮ, ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ, ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ. ಶಾಶ್ವತ ಪ್ರೀತಿಯ ಮರೆವರಮ್ಮ, ಪ್ರೀತಿಯೊಂದು ಋಣವಮ್ಮ, ಶಾಶ್ವತ ಪ್ರೀತಿಯ ಮರೆವರಮ್ಮ, ಬಂಡುತನಕ್ಕೆ ದಾಸರಾಗಿ
ನೆರೆಯವರ ತ್ಯಜಿಸ್ವರಮ್ಮ ಏನೆಂದು ಹಾಡಲಿ ಶಾಶ್ವತ ಪ್ರೇಮದಲ್ಲಿ ಏನೆಂದು ಹಾಡಲಿ ಶಾಶ್ವತ ಪ್ರೇಮದಲ್ಲಿ ಯೇಸು ಪ್ರೀತಿ ನಿಜವಮ್ಮ ಯೇಸುವಿನ ಪ್ರೀತಿ ನಿಜವಮ್ಮ ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ ನನ್ನೇಸು ಪ್ರೀತಿಯು ಎಂದಿಗೂ ನಿಜವಮ್ಮ ನನ್ನೇಸು ಪ್ರೀತಿಯು ಎಂದಿಗೂ ನಿಜವಮ್ಮ ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ ಲೋಕ ಸುಳ್ಳಮ್ಮ ಈ ಪ್ರೀತಿ ಸುಳ್ಳಮ್ಮ. ಪ್ರಿಯರೇ, ಈ ಸುಂದರವಾದ ಸಂಜೆಯಲ್ಲಿ ಬ್ರದರ್ ಸುನಿಲ್ ಸೊಂಟಗಿಯವರ ಬಗ್ಗೆ ಇಲ್ಲಿಗೆ ಬ್ರದರ್ ಹೇಳಿದ್ದಾರೆ. ಪ್ರಾಸ್ತಾವಿಕ ನುಡಿ ಅಂದರೆ ಬ್ರದರ್ ಸುನಿಲ್ ಸೊಂಟಗಿಯವರು ತಮ್ಮ ಜೀವನದಲ್ಲಿ ಮಾಡಿದಂಥ ದೊಡ್ಡ ತ್ಯಾಗ ಅಂದರೆ ಅವರ ಜೀವನದಲ್ಲಿ ಬದಲಾವಣೆ ಬಂದ ಮೇಲೆ ಅನೇಕ ಹಾಡುಗಳಿಂದ ಜನರಿಗೆ ದೇವರ ಕಡೆ ತಿರುಗಿಸಿದ್ದಾರೆ. ರಿಪೆಂಟೆನ್ಸ್ ಆ್ಯಂಡ್ ಫೇತ್ ಆ್ಯಂಡ್ ಲವ್ ಅಂತ ನಾವು ಹೇಳ್ತೀವಿ. ಪ್ರೀತಿ, ನಂಬಿಕೆ, ನಿರೀಕ್ಷೆಯ ಜೀವನ ಪ್ರತಿಯೊಬ್ಬ ಮಾನವರು ಮಾಡಬೇಕನ್ನುವಂಥ ಒಂದು ಗುರಿ ಅವ್ರ ಹಾಡು ಕೇಳುವಾಗ ನಮ್ಗೆ ಬಹಳ ಸಂತೋಷ ಅನ್ನಿಸ್ತು. ಯಾಕಂದರೆ ಜೀವನದಲ್ಲಿ ಮನುಷ್ಯ ಈ ಲೋಕಕ್ಕೆ ಬಂದ ಮೇಲೆ ಏನಾರ ಒಂದು ಸಾಧನೆ ಮಾಡಬೇಕು. ಯಾಕಂದರೆ ನಾವೆಲ್ಲ ದೇವರ ಕೈಯಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್. ನಮಗೊಂದು ಉದ್ದೇಶಕ್ಕೋಸ್ಕರ ದೇವರು ಈ ಲೋಕಕ್ಕೆ ಕಳಿಸಿದ್ದಾನೆ. ಆದರೆ ಅನೇಕ ಜನರು ಆ ಉದ್ದೇಶ ರಿಕಗ್ನೈಸ್ ಮಾಡಲ್ಲ. ಯಾಕಂದರೆ ದೇವರು ಯಾವ ವ್ಯಕ್ತಿಗೂ ಈ ಲೋಕಕ್ಕೆ ಕಳಿಸ್ಬೇಕಾದ್ರೂ ಸುಮ್ಮನೆ ಕಳಿಸಿಲ್ರಿ. ಆದರೆ ನಾವು ಈ ಲೋಕದಾಗ ಹುಟ್ಟಿದ ಮೇಲೆ ನಾವು ಜೀವನದಾಗ ನಿರಾಶೆಯಾಗಿ ಏನು ಮಾಡಬೇಕು, ಹುಟ್ಟುತ್ತೇವು, ಸಾಯ್ತೇವೆ ಅನ್ನುವಂಥ ಇವೆರಡೇ ಮಾತುಗಳಿಂದ ನಾವು ಈ ಲೋಕದಾಗ ಬದುಕ್ತೇವೆ. ಆದರೆ ನಾವು ಹುಟ್ಟಿದ ಮೇಲೆ ದೇವರು ನಮಗೆ ಈ ಲೋಕಕ್ಕೆ ಯಾವ ಉದ್ದೇಶ ಕಡೆಯಿಂದ ಕಳಿಸಿದ್ದಾನೆ. ಈಗ ನೋಡ್ತೀರಿ, ಎಕ್ಸಾಂಪಲ್ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಎಲ್ಲರಿಗೂ ಒಂದೊಂದು ಕಸಬಿದೆ. ಅದೇ ರೀತಿ ಸುನಿಲ್ ಸೊಂಟಗಿ ಬ್ರದರ್ ಅವರು ಈ ಲೋಕದಲ್ಲಿ ಅನೇಕ ಜನರಿಗೆ ದೇವರ ಮಾರ್ಗದಲ್ಲಿ ನಡೆಸಿದ್ದಾರೆ. ಹಾರ್ಟ್ ಟಚಿಂಗ್ ಸಾಂಗ್ಸ್ ಇವೆ. ಅಂಥ ಹಾಡು ಕೇಳಿದಾಗ ಎಷ್ಟೋ ಜನ ಬದಲಾವಣೆ ಹೊಂದಿದ್ದಾರೆ. ನಾವು ಅನೇಕ ವರ್ಷಗಳಿಂದ ಸತ್ತ ಮೇಲೆ ಈ ಲೋಕ ಯಾತ್ರೆ ಮುಗಿಸಿದ ಮೇಲೆ ಬ್ರದರ್ ಸೈಮನ್ ಅವರು ಅನೇಕ ಕಡೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ದೀವಿ ನಾವು. ಆದರೆ ಆ ಹಾಡು ಮನುಷ್ಯನ ಜೀವನದಲ್ಲಿ ಬದಲಾವಣೆ ತರುತ್ತೆ. ಅವರು ಹೇಳಿದ್ದಾರೆ ಒಂದು ಸಲ, ನಾನು ಈ ಲೋಕದಾಗ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಒಂದು ಜ್ಞಾಪಕಾರ್ಥಕವಾಗಿ ಇಟ್ಟು ಹೋಗ್ತಾ ಇದ್ದೇನೆ. ಯಾಕಂದರೆ ಲೋಕದಾಗ ಮನುಷ್ಯ ಸತ್ತು ಹೋಗ್ಬೋದು, ಆದರೆ ಎಲ್ಲಿವರೆಗೆ ಈ ಲೋಕ ಇರುತ್ತೆ, ಎಲ್ಲಿವರೆಗೆ ನಮ್ಮ ಆರಾಧನೆಗಳಿರುತ್ತೆ, ಎಲ್ಲಿವರೆಗೆ ನಾವು ದೇವರನ್ನು ಸ್ತುತಿ ಮಾಡ್ತೇವೆ, ಸುನಿಲ್ ಸೊಂಟಗಿಯವರ ಹಾಡು ಹಾಡ್ತೀವಿ. ಹಾಲೆಲೂಯಾ. ಇದು ದೊಡ್ಡ ಒಂದು ನಾವು ಅವರು ಈ ಲೋಕದಲ್ಲಿ ಕೊಟ್ಟಂಥ ಕೊಡುಗೆ ಅಂತ ಹೇಳ್ತೀವಿ. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ವಂದನೆ. ಅವರ ಬಹುಶಃ ಮಗ ಇರ್ಬೋದು, ಸೊಸೆ ಇರ್ಬೋದು, ಅವರು ಬಂದಿದ್ದಾರೆ. ನಾವು ಫಸ್ಟ್ ಟೈಮ್ ಮಾಡಿದಾಗ ಅವ್ರ ದೊಡ್ಡ ಕುಟುಂಬನೇ ಬಂದಿತ್ತು ಇಲ್ಲಿಗೆ. ಅದಕ್ಕೋಸ್ಕರ ಅವರಿಗೆ ನಾವು ಹೃದಯಪೂರ್ವಕವಾದ ವಂದನೆ ಸಲ್ಲಿಸ್ತೇವೆ. ವಿಶೇಷವಾಗಿ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಬೇಕಾದ್ರೆ ಬ್ರದರ್ ಸೈಮನ್ ಇಸ್ ಎ ವೆರಿ ಗ್ರೇಟ್ ಸಿಂಗರ್. ಆತನಲ್ಲಿರುವಂಥ ಝೀಲ್, ಆತನಲ್ಲಿರುವಂಥ ಒಂದು ಆಶೆ ನಾವು ಬಹಳ ಜ್ಞಾಪಕ ಮಾಡ್ಕೊಳ್ಬೇಕಾಗುತ್ತೆ. ಅವ್ರಿಗಿರುವಂಥ ಧರ್ಮಪತ್ನಿಯವರು ಸಹ ಅವ್ರಿಗೆ ತುಂಬ ಸಹಕಾರ ನೀಡಿ, ಅವ್ರಿಗಿರುವಂಥ ನ್ಯೂ ಲೈಫ್ ಟೀಮ್ ಒಳ್ಳೆಯ ಸಹಕಾರ ಮಾಡಿ ಸುನಿಲ್ ಸೊಂಟಗಿ ಬ್ರದರ್ ಅವರ ಕಾರ್ಯಕ್ರಮ
ಮಾಡುವುದಕ್ಕೆ ಪ್ರೋತ್ಸಾಹ ನೀಡಿದ್ದರಿಂದ ಹಾಗೂ ಚರ್ಚ್ ಪರ್ಮಿಷನ್ ಕೊಟ್ಟಂಥ ಪಾಸ್ಟರ್ ಅವರಿಗೂ ಹಾಗೂ ಸ್ಪೀಕರಾಗಿ ಬಂದಂಥ ವಿಲ್ಸನ್ ಬ್ರದರ್ ಅವರಿಗೂ ಎಲ್ಲ ವೇದಿಕೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾದ ವಂದನೆ ಹೇಳ್ತೀನಿ. ಇಮಿಡಿಯೇಟ್ಲಿ ಸೈಮನ್ ಸರ್ ಮಾತಾಡ್ಬೇಕಂತ ಹೇಳಿದ್ರು, ಅದಕ್ಕೆ ಐ ಆಮ್ ಭಾಳ ಗ್ರೇಟ್ಫುಲ್ ಆಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಥ್ಯಾಂಕ್ ಯು ಸರ್. ಸುನಿಲ್ ಸೊಂಟಕಿ ಸರ್ ಅವರ ವಿಷಯದಲ್ಲಿ ಮಾತುಗಳನ್ನು ಆಡಿದ್ದಕ್ಕಾಗಿ ಮತ್ತು ಸೈಮನ್ ಸರ್ ಅವರ ವಿಷಯದಲ್ಲಿ ಸಹ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಕ್ಕಾಗಿ ನಾವು ಮತ್ತೊಂದು ಆವರ್ತಿ ಸರ್ ಅವರಿಗೆ ವಂದನೆ ಸಲ್ಲಿಸ್ತೇವೆ. ಈ ಒಂದು ಸಮಯದಲ್ಲಿ ಇನ್ನೊಂದು ಗೀತೆಯನ್ನು ಹಾಡಿ ಕೇಳೋಣ. ಅದಾದಮೇಲೆ ನಾವು ನೇರವಾಗಿ ಸಂದೇಶಕ್ಕೆ ಹೋಗೋಣ. ಥ್ಯಾಂಕ್ ಯು. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನಗಾಗಿ ನಾ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮಾದಯಾಶೀಲನೇ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮಾದಯಾಶೀಲನೇ. ಪರಿಶುದ್ಧ ನನ್ನ ತಂದೆಯೇ, ಗಳಿಗಾಗಿ ಪ್ರಾಣವ ಕೊಟ್ಟಾತನೇ, ಆ ತ್ಯಾಗವ ಮರೆಯನು. ನಮ್ಮ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ,
ಪರಿಶುದ್ಧ ನನ್ನ ತಂದೆಯೇ, ನಿನಗಾಗಿ ನಾವೇ ಬಂದೆ, ನೀನೇ ನನ್ನ ಪ್ರಾಣವು, ಇಂದು ನಿನಗಾಗಿ ನಾವೇ ಬಂದೆ, ನೀನೇ ನನ್ನ ಪ್ರಾಣವು, ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ, ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ಥ್ಯಾಂಕ್ ಯು. ಈ ಸಾಂಗನ್ನು ನನ್ನ ಸರದಿ ಇರಲಿಲ್ಲ, ಆದರೆ ಸ್ಯಾಮ್ಸನ್ ಮಾರ್ಕ್ ಅವರು ಸಿಂಗರ್ ಅವರು ಬರೆದಿದ್ದ ಕಾರಣ ನಾನು ಹಾಡಿದ್ದೀನಿ, ಸಾರಿ. ಹಾಗಾಗಿ ಈ ಒಂದು ಸಮಯದಲ್ಲಿ ಇಲ್ಲಿವರೆಗೆ ಭಾಳಷ್ಟು ಶಾಂತವಾದ ರೀತಿಯಿಂದ ನೀವೆಲ್ಲರೂ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದೀರಿ. ಇವಾಗ ಈ ಒಂದು ಸಮಯದಲ್ಲಿ ಸ್ವಲ್ಪ ಹೊತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಇದರ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸೈಮನ್ ಸರ್ ಅವರು ಒಂದೆರಡು ನುಡಿಗಳು ಆಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಅದಾದಮೇಲೆ ನಾವು ನೇರವಾಗಿ ದೈವ ಸಂದೇಶಕ್ಕೆ ಹೋಗೋಣ. ಎಲ್ಲರೂ ಭಾಳ ಸಿಟ್ಟಿನಾಗಿದ್ದಿರ್ಬೇಕು, ಟೈಮ್ ಭಾಳ ಆಗ್ಯದಂತ. ಆ್ಯಕ್ಚುಲಿ 6 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತಿತ್ತು ಅಂದ್ರೆ ಇವತ್ತು ನಮಗೆ ಮುಗಿದಿತ್ತು. ನೀವೆಲ್ಲ ಬರ್ಲಕ್ಕೆ 7:30 ಮಾಡಿರಿ. ಅದ್ರ ಸಲಕ್ಕೆ ನಾ ಏನು ಮಾತು ಆಡಬೇಡ್ದು ಅಂತಂದಿದ್ದ, ಆದರೂ ಕೂಡ ನಮ್ಮ ಅನೇಕ ಆತ್ಮೀಯ ಸಹೋದರರು ಒಂದೆರಡು ಮಾತಾಡಬೇಕು ಅಂದಾಗ ಮಾತಾಡಲಿಕ್ಕೆ ನಿಂತೇನೆ. ಕರ್ನಾಟಕ ಕಂಡ ನಮ್ಮ ಅಪರೂಪದ ಗಾಯಕ ಸಹೋದರ ಸುನೀಲ್ ಸೊಂಟಕಿಯವರು ಅವ್ರ ಜೊತೆಯಲ್ಲಿ ನನ್ನ ಪಯಣ ಸರಿ ಸುಮಾರವಾಗಿ 20 ವರ್ಷಗಳ ಅನುಭವ. ದ ವಾಯ್ಸಸ್ 99 ಎಂಬುದಾಗಿ ಪ್ರಥಮ ಕಾರ್ಯಕ್ರಮವು ರಂಗಮಂದಿರದಲ್ಲಿ ಜರುಗಿತ್ತು. ಅದಕ್ಕೆ ಕಾರಣೀಕರ್ತರಾದಂಥ ನಮ್ಮ ಆತ್ಮೀಯ ಅಣ್ಣನವರಾದಂಥ ಸಾಲ್ಮಣ್ಣನವರು ಇಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೇನೆ. ಕಾರಣ ಅವತ್ತು 20 ರೂಪಾಯಿ ಟಿಕೆಟ್ ಇತ್ತು, ಆದರೆ ನಮ್ಮಲ್ಲಿ 20 ರೂಪಾಯಿ ಕೊಟ್ಟು ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಅಣ್ಣನವರು ನನಗೆ ಹಾಡಿನಲ್ಲಿ ಆಸಕ್ತಿ ಬಹಳ ಇದೆ, ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗುವಂದಾಗ ರಂಗಮಂದಿರದಲ್ಲಿ ನಮ್ಮ ವಯಸ್ಸಿನವ್ರಿಗೆಲ್ಲ ಗೊತ್ತಿದೆ, ದ ವಾಯ್ಸಸ್ 99 ಎಂಬುದಾಗಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆ ಕರ್ನಾಟಕದ ಪ್ರಖ್ಯಾತ ಕಲಾವಿದರೆಲ್ಲರೂ ಅದರಲ್ಲಿ ಬಂದಿದ್ದರು. ನಾನು ಕೂಡ ಆವಾಗ ಸೆಕೆಂಡ್ PUC ಓದ್ತಾ ಇದ್ದೆ. ಹೋದ್ಮೇಲೆ ಎಲ್ಲ ಕಾರ್ಯಕ್ರಮ ಮುಗೀತು, ಆದರೆ ಎಲ್ಲರೂ ಹೋದರು. ನಾನು ಸರಿ ಸುಮಾರು 2 ಗಂಟೆವರೆಗೆ ಅಲ್ಲೇ ನಿಂತೆ. ಅವರೆಲ್ಲ ಟೀಮ್ ಬಂದಿತ್ತು ಹುಬ್ಬಳ್ಳಿಯಿಂದ, ಎಲ್ಲ ಆ ಕಡೆಯಿಂದ ಬಂದಿದ್ದರು. ಅವ್ರಿಗೆ ಭೇಟಿಯಾಗಬೇಕು, ಮಾತಾಡಬೇಕು ಎನ್ನುವಂಥ ಛಲ ಇತ್ತು. ಯಾಕಂದರೆ
ನಮಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಅನೇಕ ಗಾಯಕರಿದ್ದಾರೆ, ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಆದರೆ ಸುನಿಲ್ ಸೊಂಟಕ್ಕಿ ಅಣ್ಣನವ್ರದ್ದು ಒಂದು ವಿಶೇಷತೆ ಏನಂದರೆ, ಅವರು ಹಾಡಿರುವಂಥ ಪ್ರತಿಯೊಂದು ಹಾಡು ಮನುಷ್ಯನ ಬದುಕಿಗೆ ಅಣ್ಣನವರು ಹೇಳಿದಂತೆ ಒಂದು ಮಾರ್ಗ ತೋರಿಸ್ತದೆ. ಕಣ್ಣೀರಿನಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿ, ನಿರಾಶೆಯಲ್ಲಿ ಇರುವವರಿಗೆ ಜೀವನ ಏನಪ್ಪ ಅಂತ ಅಂದ್ಕೊಂಡವರಿಗೆ ಕೂಡ ಭೂಮಿ ಮೇಲೆ ಯಾವ ರೀತಿಯಿಂದ ಮನುಷ್ಯನ ಬದುಕಬೇಕು, ಮನುಷ್ಯನ ಬದುಕು ಹೇಗಿದೆ, ನಾವು ಸತ್ತ ಮೇಲೆ ಏನಿದೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸುಮ್ಮನೆ ಈ ಕಾರ್ಯಕ್ರಮ ಮಾಡೋದಿಲ್ಲ. ಅನೇಕರು ಹೇಳ್ತಾ ಇರ್ತಾರೆ, ಯಾಕಪ್ಪ ನಿನಗೆ ಬೇಕು, ಒಳ್ಳೆಯ ಕೆಲಸ ಇದೆ, ಆರಾಮಾಗಿರಬೇಕು ಅಂತ. ಆದರೆ ಒಳಗಿರುವಂಥ ಒಂದು ಏನು ಉಲ್ಲಾಸ ಇದೆ, ಅದು ಉತ್ಸಾಹ ಇದೆ, ಅದು ಭವಿಷ್ಯ ನಾನು ಬದುಕಿರೋವರೆಗೆ ಹೋಗಲ್ಲ ಅಂತ ನನಗೆ ಅನ್ನಿಸ್ತದೆ. ಕಾರಣ ಅವ್ರ ಬಗ್ಗೆ ನಾವು, ನಮ್ಮ ಉಮೇಶ್ ಬ್ರದರ್ ಅವರು, ನಮ್ಮ ಇಮಾನ್ಯುಲ್ ಅವರು ಅನೇಕ ಮಾತುಗಳಾಡ್ತೇವೆ. ನೋಡ್ರಿ, ಅವ್ರ್ಯಾರು ನಾವ್ಯಾರು, ಅವ್ರಿಗೆ ನಮಗೆ ಯಾವ ಪರಿಚಯ ಇಲ್ಲ. ಅವ್ರು ಹುಬ್ಬಳ್ಳಿಯವರು, ನಾವು ಬೀದರ್ದವರು, ಅವ್ರಿಗೆ ನಮಗೆ ಯಾಕಡೆಯಿಂದ ಸಂಬಂಧ ಇಲ್ಲ. ಆದರೆ ನಾನು ಭಾಳ ಜನರಿಗೆ ನೋಡೀನಿ ರೀ. 99 ಹಿಡಿದು ನಾವು 26 ವರ್ಷದ ಸೇವೆ ಅನುಭವದಲ್ಲಿ ಅನೇಕರನ್ನು ನೋಡಿದ್ದೀನಿ. ಆದರೆ ಅವರಲ್ಲಿರುವಂಥ ಒಂದು ವಿಶೇಷತೆ ಏನಂದರೆ, ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವುದಕ್ಕೆ ಅವರು ಉದಾಹರಣೆ ಇದ್ದಾರೆ. ಅನೇಕರು ನಮ್ಮಲ್ಲಿ ಸ್ವಲ್ಪ ಆಸ್ತಿ ಬಂದಾಗ ಅಥವಾ ನಾವು ಸ್ವಲ್ಪ ಭಾಳ ಫೇಮಸ್ ಆದಾಗ ಇನ್ನೊಬ್ಬರಿಗೆ ಇಗ್ನೋರ್ ಮಾಡುವಂಥದ್ದು ಅಥವಾ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥದ್ದನ್ನು ನಾನು ಕಂಡಿದ್ದೇನೆ. ನಾವು ಕೂಡ ಅನೇಕ ಸಾರಿ ಮಾತನಾಡಿದ್ದೇವೆ. ಆದರೆ ಅವರು ಯಾವತ್ತೂ, ನಾನು ಮಂಜುನವ್ರಿಗೆ ಹೇಳ್ತಾ ಇದ್ದೆ, 20 ವರ್ಷದಲ್ಲೇ ಅವರು ಯಾವತ್ತೂ ಬೇರೆಯವರ ಬಗ್ಗೆ ಮಾತಾಡಿದ್ದೇ ನಾನು ನೋಡಿಲ್ಲ. ಎಷ್ಟು ಗ್ರೇಟ್ ಅನ್ಬೇಕು, ಹೌದಿಲ್ರಿ? ಸ್ವಲ್ಪ ನಾವು ಏನಾದರೂ ಆಯಿತು ಅಂದ್ರೆ ಅವ ಏನಪ್ಪ ಅವಂದೆಲ್ಲ ಖೂನದ ನನಗೆ, ಆಕೆ ಏನಪ್ಪ ಆಕಿಂದ ಎಲ್ಲ ಖೂನದ ನನಗೆ, ಏರು ಶಾಣೆ ಆಗ್ಯಾನ, ಆಕೆ ಏರು ಶಾಣೆಗಳ ಅಂತೀವಿ. ಆದರೆ ಅಣ್ಣನವರು ಯಾವತ್ತೂ ವರ್ಷದಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡಿದ್ದನ್ನು ನಾನು ಕಂಡಿಲ್ಲ. ಆದರೆ ಅವ್ರು ಹಾಡಿರುವಂಥ ಹಾಡುಗಳಲ್ಲಿ ಒಂದು ಸಂದೇಶ ಇದೆ. ಅದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲರೂ, ನನಗೆ ಜೊತೆಯಲ್ಲಿ ನನ್ನ ಎಲ್ಲ ಅನೇಕರು, ನಾನೊಬ್ಬನೇ ಅಲ್ಲ, ಇದಕ್ಕೆ ನನ್ನೆಲ್ಲ ಹಿರಿಯ ಅಣ್ಣವರು, ವಿಜಯಣ್ಣವರು ಇದ್ದಾರೆ, ಸಾಲ್ಮಣ್ಣಣ್ಣ ಇದ್ದಾರೆ, ಈ ರೀತಿ ಪ್ರಶಾಂತ್ ಅಣ್ಣವರು ಇದ್ದಾರೆ, ನಮ್ಮ ಸೋದರ, ನಮ್ಮ ಸ್ನೇಹಿತ ನಥಾನೇಲ್ ಇದ್ದಾರೆ, ಹೀಗೆ ಉಮೇಶ್ ಬ್ರದರ್, ಮಂಜಣ್ಣ ಅವರು ಅನೇಕರಿದ್ದಾರೆ. ಒಬ್ಬರ ಹೆಸರು ಹೇಳೋಕ್ಕಾಗಲ್ಲ. ಆದರೆ ಇದರ ಉದ್ದೇಶ ಒಂದೇ, ನಾವು ಬದುಕುವುದು ಶಾಶ್ವತ ಅಲ್ಲ. ನಾವು ಎಷ್ಟೇ ಇದ್ದರೂ ಭೀ, ನಾವು ಏನೆಲ್ಲ ಇದ್ದರೂ ಭೀ ಒಂದು ದಿವಸ ಈ ಭೂಮಿಯನ್ನು ಬಿಡಲೇಬೇಕು. ಆದರೆ ಶಾಶ್ವತವಾಗಿರುವಂಥ ಒಂದು ನಿತ್ಯ ಜೀವಕ್ಕಾಗಿ ನಾವು ನೀವು ಬದುಕಬೇಕಾಗಿದೆ. ಇದು ಎಷ್ಟೇ ಇರಲ್ಲ. ಅದಕ್ಕೆ ನಮ್ಮ ಚಿಕ್ಕಪ್ಪವ್ರು ಮೊದಲನೇದಾಗಿ 96 ಹಾಡಿದ್ದವರು. ಎಲ್ಲರೂ ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತೀನಂತ, ಎಲ್ಲಿಗೆ ಹೋಗ್ತಾರಣ್ಣ ನನಗೆ ಗೊತ್ತಿಲ್ಲ ಇವರ ಬಣ್ಣ ಅಂತ. ಹಾಗೆ ಆಗ್ಯದ. ನಾವು ಮ್ಯಾಗೆಲ್ಲ ಭಾಳ ಚಲೋ ಕಾಣತ್ತಿದ್ದೆವು, ಅದ್ರ ಒಳಗೆ ಒಬ್ಬರಿಗೆ ನೋಡಿದ್ರೆ ಒಬ್ಬರಿಗೆ ಆಗಲ್ಲ ಹೊಂಟದ. ಮ್ಯಾಗೆಲ್ಲ ಬೆಳ್ಳಗ, ಒಳಗೆಲ್ಲ ಗೊಳ್ಳಗ ಅಂತೀರ. ಅದಕ್ಕೆ ಹಾಡ್ಯಾರ, ಸುಣ್ಣ ಹಚ್ಚಿದ ಸಮಾಧಿ ಹಂಗೆ ಬಾಳೆಲ್ಲ ಆಗೈತೆಲ್ಲೋ, ಮೇಲೆಲ್ಲ ಬೆಳಕಾಗೈತು, ಒಳಗೆಲ್ಲ ಹುಳುಕಾಗೈತು. ನೋಡಿ ಎಂಥ ಹಾಡುಗಳ್ರಿ. ಕಟ್ತಾರೆ ನೋಟಿನ ಸರಣಿ, ತುಂಬ್ತಾರೆ ಕಾಳಿನ ಭರಣಿ, ಮಗ್ಗಲದಾಗ ಒಂದು ನಿಂತೈತಿ ನೋಡು ಮುಸುಕ ಹಾಕಿದ ಮರಣ. ನಮ್ಮ ಮಗ್ಗಲದಾಗೆ ನಿಂತು ಮುಸುಕ ಹಾಕೊಂಡು ಮರಣ ಯಾವಾಗ ಬರ್ತದೆ ಗೊತ್ತಿಲ್ಲ. ನಮ್ಮಲ್ಲಿ ಏನೆಲ್ಲ ಇರ್ಬೋದು, ಅದು ಮರಣ ಬಂದಾಗ ನಾನು ನೀನು ಬಿಡಬೇಕಾಗ್ಯದ. ಅದ್ರ ಬಿಟ್ಟಾಗ ಕ್ರಿಸ್ತನಿಗಾಗಿ ಏನು ಮಾಡಿರ್ತೀವೋ ಅದೇ ಶಾಶ್ವತವಾಗಿ ಉಳಿತು. ಅದಕ್ಕಾಗಿ ಇದೇ ಉದ್ದೇಶ. ನನ್ನ ಎಲ್ಲ ಆತ್ಮೀಯರು, ನನ್ನ ಎಲ್ಲ ಸ್ನೇಹಿತರು ಇದೇ ರೀತಿಯಿಂದ ಕ್ರಿಸ್ತನಲ್ಲಿ ಬೆಳೆಯಿರಿ. ಅಣ್ಣನವರ ಹಾಗೆ ನೀವು ಕೂಡ ಪ್ರಸಿದ್ಧವಾಗಿ ಉತ್ತಮವಾದಂಥ ಹಾಡುಗಳನ್ನು ಹಾಡಿ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕರಾಗಿ ಬಾಳಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಪಡ್ರಿ. ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಾನು ಒಂದನ್ನು ತಿಳಿಸ್ತೇನೆ. ದಯಮಾಡಿ ಸಣ್ಣವನಿದ್ದೇನೆ, ಏನಾದರೂ ತಪ್ಪಾದರೆ ಕ್ಷಮಿಸಬೇಕಾಗಿ ಕೇಳುತ್ತಾ ಮುಂದಿನ ಸಮಯವನ್ನು ನಾನು ಸಹೋದರಿಗೆ ಒಪ್ಪಿಸಿಕೊಡ್ತೇನೆ.